ಗುರುಗಳೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸಂಪಲೀಯಂತೆ ತದ್ಜೀವಾ ಸುಖಾದಿಭಿಃ ತದ್ಜೀವಾ ಇಹಾತ್ಮನಿ ಶ್ರೀಕಸ್ಮಿನ್ ಘಟಾಕಾಶೇ ರಜೋ ಧೂಮಾದಿಭಿರ್ಯುತೆ ಶ್ರೀಕಸ್ಮಿನ್ ಘಟಾಕಾಶೇ ರಜೋ ಧೂಮಾದಿಭಿರ್ಯುತೆ ಸರ್ವೇ ಸಂಪ್ರಯುಜ್ಯಂತೆ ತದ್ಜೀವಾ ಸುಖಾದಿಭಿಃ ನ ಸರ್ವೇ ಸಂಪ್ರಯುಜ್ಯಂತೆ ತದ್ಜೀವಾ ಸುಖಾದಿಭಿಃ ಭಿದ್ಯಂತೆ ತತ್ರ ತತ್ರ ವೈ ರೂಪಕಾರ್ಯ ಸಮಾಖ್ಯಾಶ್ಚ ವಿದ್ಯಂತೆ ತತ್ರ ತತ್ರ ವೈ ಆಕಾಶಸ್ಯ ನ ಭೇದೋಸ್ತಿ ತದ್ವಜ್ಜೀವೇಷು ನಿರ್ಣಯಃ ಆಕಾಶಸ್ಯ ಘಟಾಕಾಶೋ ವಿಕಾರಾವಯವೌ ಯಥಾ ಆಕಾಶಸ್ಯ ಘಟಾಕಾಶೋ ವಿಕಾರಾವಯವೌ ಯಥಾ ನೈವಾತ್ಮನಃ ಸದಾ ಜೀವೋ ವಿಕಾರಾವಯವೌ ತಥಾ ನೈವಾತ್ಮನಃ ಸದಾ ಜೀವೋ ವಿಕಾರಾವಯವೌ ತಥಾ ಯಥಾ ಭವತಿ ಬಾಲಾನಾಂ ಗಗನಂ ಮಲಿನಂ ಮಲೈಃ ಯಥಾ ಭವತ್ಯ ಬುದ್ಧಾನಾಮಾತ್ಮಾ ವಿಮಲಿನೋ ಮಲೈಃ ಮರಣೇ ಸಂಭವೇತೈವ ಗತ್ಯಾಗಮನಯೋರಪಿ ಸ್ಥಿತೌ ಸರ್ವಶರೀರೇಷು ಹ್ಯಾಕಾಶೇನ ವಿಲಕ್ಷಣಃ ಸ್ಥಿತೋ ಸರ್ವಶರೀರೇಷು ಹ್ಯಾಕಾಶೇನ ವಿಲಕ್ಷಣಃ ಸಂಘಾತಃ ಸ್ವಪ್ನವತ್ ಸರ್ವೇ ಆತ್ಮಮಾಯಾ ವಿಸರ್ಜಿತಾಃ ಸಂಘಾತಾ ಸ್ವಪ್ನವತ್ ಸರ್ವೇ ಆತ್ಮಮಾಯಾ ವಿಸರ್ಜಿತಾಃ ಆಧಿಕ್ಯೆ ಸರ್ವಸಾಮ್ಯೇವ ನೋಪಪತ್ತಿರ್ಹಿ ವಿದ್ಯತೆ ಆಧಿಕ್ಯೆ ಸರ್ವಸಾಮ್ಯೇವ ನೋಪಪತ್ತಿರ್ಹಿ ವಿದ್ಯತೆ ಸಾದಯೋ ಹಿ ಏಕೋಶಾ ವ್ಯಾಖ್ಯಾತಾಸ್ತೈತ್ರೀಯಕೆ ರಸಾದಯೋ ಹಿ ಏಕೋಶಾ ವ್ಯಾಖ್ಯಾತಾಸ್ತೈತ್ತಿರೀಯಕೆ ತೇಷಾಮಾತ್ಮಾ ಪರೋ ಜೀವಃ ಖಂ ಯಥಾ ಸಂಪ್ರಕಾಶಿತಃ ತೇಷಾಮಾತ್ಮಾ ಪರೋ ಜೀವಃ ಖಂ ಯಥಾ ಸಂಪ್ರಕಾಶಿತಃ ದ್ವಯೋರ್ಮಧುಜ್ಞಾನೇ ಪರಂ ಬ್ರಹ್ಮ ಪ್ರಕಾಶಿತಂ ದ್ವಯೋರ್ಮಧುಜ್ಞಾನೇ ಪರಂ ಬ್ರಹ್ಮ ಪ್ರಕಾಶಿತಂ ಶ್ರೀಯಾಮುದರೇ ಚೈವ ಯಥಾಕಾಶಃ ಪ್ರಕಾಶಿತಃ ಶ್ರೀಯಾಮುದರೇ ಚೈವ ಯಥಾಕಾಶಃ ಪ್ರಕಾಶಿತಃ ನೋರನನ್ಯತ್ವಂ ಅಭೇದೇನ ಪ್ರಶಸ್ಯತೆ ಜೀವಾತ್ಮನೋರನನ್ಯತ್ವಂ ಅಭೇದೇನ ಪ್ರಶಸ್ಯತೆ ತ್ವಂ ನಿಂದ್ಯತೆ ಯಚ್ಚಾತದೇವಂ ಹಿ ಸಮಂಜಸಂ ನಾನಾತ್ವಂ ನಿಂದ್ಯತೆ ಯಚ್ಚಾತದೇವಂ ಹಿ ಸಮಂಜಸಂ ಜೀವಾತ್ಮನೋ ಪೃಥಕ್ತ್ವಂ ಯತ್ರಾಗುತ್ಪತ್ತೇಃ ಪ್ರಕೀರ್ತಿತಂ ಜೀವಾತ್ಮನೋ ಪೃಥಕ್ತ್ವಂ ಯತ್ರಾಗುತ್ಪತ್ತೇಃ ಪ್ರಕೀರ್ತಿತಂ ಭವಿಷ್ಯದ್ವತ್ಯಾಗೌಣಂ ತನ್ಮುಖ್ಯತ್ವಂ ಹಿ ನ ಯುಜ್ಯತೆ ಭವಿಷ್ಯದ್ವತ್ಯಾಗೌಣಂ ತನ್ಮುಖ್ಯತ್ವಂ ಹಿ ನ ಯುಜ್ಯತೆ ಲೋಹ ವಿಸ್ಫುಲಿಂಗಾದ್ಯೈರ್ಯಾಚೋದಿತಾನ್ಯಥಾ ಲೋಹ ವಿಸ್ಫುಲಿಂಗಾದ್ಯೈ ಸೃಷ್ಟಿರ್ಯಾಚೋದಿತಾನ್ಯಥಾ ಉಪಾಯಸ್ಸೋಪಚಾರಾಯ ನಾಸ್ತಿ ಭೇದಃ ಕಥಂಚನ ಉಪಾಯಸ್ಸೋಪಚಾರಾಯ ನಾಸ್ತಿ ಭೇದಃ ಕಥಂಚನ ಆಶ್ರಮಾಸ್ತ್ರಿವಿಧಾ ಹೀನ ಮಧ್ಯಮೋತ್ಕೃಷ್ಟದೃಷ್ಟಯಃ ಆಶ್ರಮಾಶ್ರವಿಧಾಹೀನ ಮಧ್ಯಮೋತ್ಕೃಷ್ಟದೃಷ್ಟಯಃ ಉಪಾಸನೋಪದಿಷ್ಟೇಯಂ ತದರ್ಥಮನುಕಂಪಯಾ ಉಪಾಸನೋಪದಿಷ್ಟೇಯಂ ತದರ್ಥಮನುಕಂಪಯಾ ಸಿದ್ಧಾಂತವ್ಯವಸ್ಥಾಸು ದ್ವೈತಿನೋ ನಿಶ್ಚಿತಾ ದೃಢಂ ಸಿದ್ಧಾಂತವ್ಯವಸ್ಥಾಸು ದ್ವೈತಿನೋ ನಿಶ್ಚಿತಾ ದೃಢಂ ಪರಸ್ಪರಂ ವಿರುದ್ಧಂತೆ ತೈರೈರ್ನ ವಿರುದ್ಧತೆ ಪರಸ್ಪರಂ ವಿರುದ್ಧಂತೆ ತೈರಯನ್ನ ವಿರುದ್ಧತೆ ಅದ್ವೈತಂ ಪರಮಾರ್ಥೋ ಹಿ ದ್ವೈತಂ ತದ್ಭೇದ ಉಚ್ಯತೆ ಅದ್ವೈತಂ ಪರಮಾರ್ಥೋ ಹಿ ದ್ವೈತಂ ತದ್ಭೇದ ಉಚ್ಯತೆ ತೇಷಾಮುಭಯಥಾದ್ವೈತಂ ತೇನಾಯನ್ನ ವಿರುದ್ಧತೆ ತೇಷಾಮುಭಯಥಾದ್ವೈತಂ ತೇನಾಯನ್ನ ವಿರುದ್ಧತೆ ಮಾಯಾ ಭಿದ್ಯತೆ ಏತಂ ನಾನ್ಯಥಾ ಕಥಂಚನ ಮಾಯಯಾ ಭಿದ್ಯತೆ ಏತನ್ನಾನ್ಯಥಾ ಚ ಕಥಂಚನ ತತ್ತೋ ಭಿದ್ಯಮಾನೈಃ ಮರ್ತ್ಯತಾಮಮತಂ ಭಜೆ ತತ್ತೋ ವಿದ್ಯಮಾನೈಃ ಮರ್ತ್ಯತಾಮಮತಂ ಭಜೆ ಜಾತಸ್ಯೈವ ಭಾವಸ್ಯ ಜಾತಿಮಿಚ್ಛನ್ತಿ ವಾದಿನಃ ಜಾತಸ್ಯೈವ ಭಾವಸ್ಯ ಜಾತಿಮಿಚ್ಛನ್ತಿ ವಾದಿನಃ ಜಾತೋ ಹ್ಯಮತೋ ಭಾವೋ ಮರ್ತ್ಯತಾಂ ಕಥಮೇಷ್ಯತಿ ಮರ್ತ್ಯತಾಂ ಕಥಮೇಷ್ಯತಿ ನ ಭವತ್ಯಮತಂ ಮರ್ತ್ಯಂ ನ ಮರ್ತ್ಯಮಮತಂ ತಥಾ ನ ಭವತ್ಯಮೃತಂ ಮರ್ತ್ಯನ್ನಮರ್ತ್ಯಮೃತಂ ತಥಾ ತೇರನ್ಯಥಾ ಭಾವೋ ನ ಕಥಂಚಿತ್ ಭವಿಷ್ಯತಿ ಪ್ರಕೃತೇರನ್ಯಥಾ ಭಾವೋ ನ ಕಥಂಚಿತ್ ಭವಿಷ್ಯತಿ ಭಾವೇನಾಮೃತೋ ಯಸ್ಯ ಭಾವೋ ಗಚ್ಚತಿ ಮರ್ತ್ಯತಾ ಭಾವೇನಾಮೃತೋ ಯಸ್ಯ ಭಾವೋ ಗಚ್ಚತಿ ಮರ್ತ್ಯತಾ ತೇನಾಮೃತಸ್ತಸ್ಯ ಕಥಂ ಸ್ಥಾಸ್ಯತಿ ನಿಶ್ಚಲಃ ತೇನಾಮೃತಸ್ತಸ್ಯ ಕಥಂ ಸ್ಥಾಸ್ಯತಿ ನಿಶ್ಚಲಃ ಭೂತतो ವಾಪಿ ಸೃಜ್ಯಮಾನೇ ಸಮಾಶ್ರುತಿಃ ಭೂತतो ವಾಪಿ ಸೃಜ್ಯಮಾನೇ ಸಮಾಶ್ರುತಿಃ ಸ್ಥಿತಂ ಯುಕ್ತಯುಕ್ತಂ ಚ ಯತ್ತದ್ಭವತಿ ನೇತರತ್ ಸ್ಥಿತಂ ಯುಕ್ತಿಯುಕ್ತಂ ಚ ಯತ್ತದ್ಭವತಿ ನೇತರತ್ ನೇಹನಾನೇತಿ ಸಾಮ್ನಾಯಾದಿಂದ್ರೋ ಮಾಯಾಭಿರಿಚ್ಯತೆ ಜಾಯಮಾನೋ ಬಹುಧಾ ಮಾಯಯಾ ಜಾಯತೆ ತು ಸಹ ಜಾಯಮಾನೋ ಬಹುಧಾ ಮಾಯಯಾ ಜಾಯತೆ ತು ಸಹ ಸಂಭೂತೇರಪವಾದಾಚ್ಚ ಸಂಭವಃ ಪ್ರತಿಸಿದ್ಧ್ಯತೆ ಸಂಭೂತೇರಪವಾದಾಚ್ಚ ಸಂಭವಃ ಪ್ರತಿಸಿದ್ಧ್ಯತೆ ಕೋನ್ವೇನ ಜನಯೇತಿ ಕಾರಣಂ ಪ್ರತಿಸಿದ್ಧ್ಯತೆ ಜನಯೇತಿ ಕಾರಣಂ ಪ್ರತಿಸಿದ್ಧ್ಯತೆ ಏಷ ನೇತಿ ನೇತೀತಿ
महेशनेति नेतीति व्याख्यातन्निन्नुते यथा सर्वग्राह्यभावेन हेतुराजं प्रकाशते सतो हि मायया जन्म युज्यते न तु तत्त्वतः ततो हि मायया जन्म युज्यते न तु तत्त्वतः तत्त्वतो जायते यस्या जातं तस्य हि जायते तत्त्वतो जायते यस्या जातं तस्य हि जायते असतो मायया जन्म तत्त्वतो नैव युज्यते असतो मायया जन्म तत्त्वतो नैव युज्यते पुत्रो न तत्त्वेन मायया वापि जायते वन्ध्या पुत्रो न तत्त्वेन मायया वापि जायते स्वप्ने द्वया मायया तथा स्वप्ने त्वया भासं स्पन्दते मायया मनः जाग्रद्वया भासु स्पन्दते मायया मनः तथा जाग्रद्वया भासं स्पन्दते मायया मनः द्वया भासं मनस्वप्नेन संशयः अद्वयं च त्वया भासं मनस्वप्नेन संशयः द्वया भासं तथा जाग्रन्न संशयः अद्वयं च त्वया भासं तथा जाग्रन्न संशयः दृश्यमिदं द्वैतं यत्किञ्चित् सचराचरम् ननो दृश्यमिदं द्वैतं यत्किञ्चित् सचराचरम् मनसो ह्यमनी भावे द्वैतं नैवोपलभ्यते भावे द्वैतं नैवोपलभ्यते आत्मसत्यानुबोधेन संकल्पयते यदा आत्मसत्यानुबोधेन न संकल्पयते यदा अमनस्तान्तदा याति ग्राह्याभावे तदग्रहम् अमनस्तान्तदा याति ग्राह्याभावे तदग्रहम् कल्पकमजं ज्ञानं ज्ञेयाभिन्नं प्रचक्षते कल्पकमजं ज्ञानं ज्ञेयाभिन्नं प्रचक्षते ब्रह्मज्ञेयमजं नित्यमजेनाजं विबुध्यते ब्रह्मज्ञेयमजं नित्यमजेनाजं विबुध्यते तस्य मनसो निर्विकल्पस्य धीमतः निगृहीतस्य मनसो निर्विकल्पस्य धीमतः प्रचारस्य तु विज्ञेयः सुषुप्तेऽन्यो न तत्समः प्रचारस्य तु विज्ञेयः सुषुप्तेऽन्यो न तत्समः लीयते हि सुषुप्ते तन्निगृहीतं न लीयते लीयते हि सुषुप्ते तन्निगृहीतं न लीयते तदेव निर्भयं ब्रह्म ज्ञानालोकं समन्ततः तदेव निर्भयं ब्रह्म ज्ञानालोकं समन्ततः अजमनिद्रमस्वप्रमनामकमरूपकम् अजमनिद्रमस्वप्नमनामकमरूपकम् सकद्विभातं सर्वज्ञोपचारः कथञ्चन सकद्विभातं सर्वज्ञोपचारः कथञ्चन सर्वाभिलापविगतः सर्वचिन्ता समुत्थितः सर्वाभिलापविगतः सर्वचिन्ता समुत्थितः सुप्रशान्तस्य गज्योतिः समाधिरचलोभयः सुप्रशान्तस्य गज्योतिः समाधिरचलोभयः चिन्तायत्र न विद्यते तत्तनोत्सर्गश्चिन्तायत्र न विद्यते आत्मसंस्थं तदा ज्ञानमजातिसमताङ्गतम् आत्मसंस्थं तदा ज्ञानमजातिसमताङ्गतम् स्पर्शयोगो वै नाम दुर्दर्शः सर्वयोगिभिः स्पर्शयोगो वै नाम दुर्दर्शः सर्वयोगिभिः योगिनो बिभ्यति ह्यस्मादभये भयदर्शिनः योगिनो बिभ्यति ह्यस्मादभये भयदर्शिनः मनसो निग्रहाय तमभयं सर्वयोगिनां मनसो निग्रहाय तमभयं सर्वयोगिनां दुःखक्षयप्रबोधश्चाप्यक्षया शान्तिरेव च दुःखक्षयः प्रबोधश्चाप्यक्षया शान्तिरेव च कौदधेर्यद्वत्कुशाग्रेणैकबिन्दुना यद्वत्कुशाग्रेणैकबिन्दुना मनसो निग्रहस्तद्वद्भवेदपरिखेदतः मनसो निग्रहस्तद्वद्भवेद परिखेदतः उपायेन निगृह्णीयात् विक्षिप्तं कामभोगयोः उपायेन निगृह्णीयात् विक्षिप्तं कामभोगयोः सुप्रसन्नं लये जीव यथा कामो लयस्तथा दुःखं सर्वमनुस्मृत्या कामभोगान् निवर्तयेत् दुःखं सर्वमनुस्मृत्य कामभोगान् निवर्तयेत् अजं सर्वमनुस्मृत्या जातं नैव तु पश्यति अजं सर्वमनुस्मृत्य जातं नैव तु पश्यति लये सम्बोधयेत् चित्तं विक्षिप्तं शमयेत् पुनः लये सम्बोधयेत् चित्तं विक्षिप्तं शमयेत् पुनः सकषायं विजानीयात् समप्राप्तं न चालयेत् सकषायं विजानीयात् समप्राप्तं न चालयेत् आस्वादयेत् सुखं तत्र निस्सङ्गः प्रज्ञया भवेत् आस्वादयेत् सुखं तत्र निस्सङ्गः प्रज्ञया भवेत् निश्चलच्चित्तम् एकीकुर्यात् प्रयत्नतः निश्चलं चित्तम् एकीकुर्यात् प्रयत्नतः तदा न लीयते चित्तं न च विक्षिप्यते पुनः तदा लीयते चित्तं न च विक्षिप्यते पुनः अलिङ्गनमनाभासं निष्पन्नं ब्रह्म तत्तदा अनिङ्गनमनाभासं निष्पन्नं ब्रह्म तत्तदा स्वस्थं शान्तं स निर्वाणमकथ्यं सुखमुत्तमम् स्वस्थं शान्तं स निर्वाणमकथ्यं सुखमुत्तमम् अजमजेन ज्ञेयेन सर्वज्ञं परिचक्षते अजमजेन ज्ञेयेन सर्वज्ञं परिचक्षते न कश्चिज्जायते जीवः सम्भवोऽस्य न विद्यते कश्चिज्जायते जीवः सम्भवोऽस्य न विद्यते एतत्तदुत्तमं सत्यं यत्र किञ्चिन्न जायते एतत्तदुत्तमं सत्यं यत्र किञ्चिन्न जायते ज्ञानां सुप्रदाने व्याप्य लोकान्
कामजन्यान् पीत्वा सर्वान् विशेषान् स्वप्रतिमतरं मायया घोषयन्नो माया संख्यातुरीयं परममृतमजं ब्रह्म यत्तन्नतोऽस्मि यो विश्वात्मा विविध विषयान् दास्य भोगान् स्थविष्ठान् पश्चाच्चान्यान् स्वमतिविभवान् ज्योतिषा स्वेन सूक्ष्मान् सर्वानेतान् पुनरभिशनैः स्वात्मनि स्थापयित्वा सर्वान् विशेषान् विगतगुणगणपात्वसोनस्तुरीयः। ॐ नमो ब्रह्मादिभ्यो ॐ प्रज्ञानगणप्रत्यगर्थो ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्करभगवत्पूज्यपादसद्गुरुभ्यो नमः। वन्दे तं सच्चिदानन्दं विधिवर्यं महामतिं वेदवेदान्ताख्यं सद्गुरुं सदाहं संयमीन्द्रं सदाश्रयं सद्गुरुं सच्चिदानन्दं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीहि भगवो ब्रह्म। ಈ ಮಾಂಡುಕ್ಯದಲ್ಲ ಪಲ್ಲವಿಯಾಗಿ ಬರುವಂತಹ ವಾಕ್ಯ ಅಂದ್ರೆ ಸಬಾಹ್ಯಾಭ್ಯಂತರಂ ಅಜಂ ಅನ್ನೋದು ಧಾಮ ಬರ್ತಾನೇ ಇರತ್ತೆ. ಸಬಾಹ್ಯಾಭ್ಯಂತರಂ ಅಜಂ ಆತ್ಮಾನಂ ಪ್ರತಿಪತ್ವಂ ಸಬಾಹ್ಯಾಭ್ಯಂತರಂ ಅಜಂ ಆತ್ಮಾನಂ ಪ್ರತಿಪತ್ತುಂ ಅಶಕ್ನುವನ್ ಅಶಕ್ನುವನ್ ಅವಿದ್ಯೆಯ ದೀನಂ ಆತ್ಮಾನಂ ಮನ್ಯಮಾನಃ ಅವಿದ್ಯೆಯ ದೀನಂ ಆತ್ಮಾನಂ ಮನ್ಯಮಾನಃ ಜಾತೋಹಂ ಜಾತೆ ಬ್ರಹ್ಮಣಿ ವರ್ತೆ ಜಾತೆ ಬ್ರಹ್ಮಣಿ ವರ್ತೆ ತದುಪಾಸನಾಶ್ರಿತಃ ಸನ್ ಬ್ರಹ್ಮ ಪ್ರತಿಪತ್ಸ್ಯೆ ಇತ್ಯೇವಂ ಪ್ರತಿಪನ್ನಃ ಕೃಪಣೋ ಭವತಿ ಯಸ್ಮಾತ್ ತಸ್ಮಾತ್ ಅಂತ ಅತಃ ತಸ್ಮಾತ್ ಅಂತ ಅತಃ ಶುರು ಆಗುತ್ತೆ ಮುಂದಿನ ಶ್ಲೋಕ. ಅತಃ ಆದ್ದರಿಂದ ಅಂತ ಏನಾದ್ದರಿಂದ ಅದಕ್ಕೆ ಮಾಡ್ತಾರೆ ನೋಡಪ್ಪ, ಒಳಗೂ ಹೊರಗೂ ಹುಟ್ಟದೇ ಇರ್ತಕ್ಕಂತಹ ಅಜಸ್ವರೂಪವೇ ಪರಮಾರ್ಥ ಸ್ವರೂಪ. ಅದೇ ನಮ್ಮೆಲ್ಲ ಪರಮಾರ್ಥ ಸ್ವರೂಪ. ನಾವುಗಳೆಲ್ಲರೂ ಅದೇ ರೂಪದವರು. ನಾವು ಎಂದೆಂದಿಗೂ ಹುಟ್ಟದವರು ಮತ್ತು ವಿಕಾರವಿಲ್ಲದವರು, ಮರಣವಿಲ್ಲದವರು. ನಮಗಿದು ಹೊಸ ವಿಷಯ. ನಾವುಗಳೆಲ್ಲರೂ ನಮ್ಮನ್ನು ನಾವು ಹುಟ್ಟಿದ್ದೀನಿ, ಬೆಳೀತಾ ಇದ್ದೀನಿ, ವಿಕಾರ ಆಗ್ತಾ ಇದ್ದೀನಿ, ಸ್ವಲ್ಪ ದಿವಸ ಆಯ್ತು ನಾನು ಹೊರಟೋಗ್ತೀನಿ ಅಂತ ಈ ಒಂದು ಕಾನ್ಸೆಪ್ಟಲ್ಲಿ ನಾವು ಬೆಳೀತಾ ಇದ್ದೀವಿ ಹೊರತು ನಾವೆಲ್ಲ ಹುಟ್ಟದೇ ಇರೋರು, ಬೆಳೆಯದೇ ಇರೋರು, ವಿಕಾರವಿಲ್ಲದವರು, ಸಾವಿಲ್ಲದವರು ಅಂತಂದ್ರೆ ಇದು ಹೊಸ ವಿಷಯ ನಮಗಿದು. ಅದು ಗೌಡಪಾದರು ಪದೇ ಪದೇ ಅದನ್ನು ತಲೆ ತುಂಬ್ತಾ ಇದ್ದಾರೆ. ನೋಡ್ರೋ, ನೀವು ಎಂದೆಂದಿಗೂ ಹುಟ್ಟದವರು ಕೊಂಡ್ರೋ, ಸಾಯದೇ ಇರೋರು, ಬದಲಾವಣೆ ಇಲ್ದಿದ್ದು ನೋಡ್ಕೊಳ್ಳಿ, ನಿಮ್ಮ ಅನುಭವ ನೋಡ್ಕೊಳ್ಳಿ, ಈ ಅನುಭವ ಅದೇ ಪಾಠ ಹೇಳ್ಕೊಡುತ್ತೆ ಅಂತ ಹೇಳಿ ಬಾಹ್ಯಾಭ್ಯಂತರೇನ ಸಹ ಹೊರಗಡೆ ಸೇರಿಸಿಕೊಂಡು ಅಜವಾಗಿರುವಂತಹ ಸ್ವರೂಪವೇ ನಮ್ಮ ಸ್ವರೂಪ. ಇಂಥ ಆತ್ಮನನ್ನ ಪ್ರತಿಪತ್ತು ಅಂದ್ರೆ ಯಥಾವತ್ತಾಗಿ ತಿಳ್ಕೊಳ್ಳೋದು. ಇದು ಭಾವನೆ ಅಲ್ಲ, ನಂಬಿಕೆ ಅಲ್ಲ, ಕಲ್ಪನೆಯೂ ಅಲ್ಲ, ಇದು ಅನುಭವ. ಇದು ಈ ಅನುಭವವನ್ನು ಪಡ್ಕೊಳ್ಳೋಕ್ಕೆ ಅಶಕ್ನುವನ್ನ ಸಮರ್ಥನಾಗದೆ, ಯೋಗ್ಯನಾಗದೆ, ಇವು ಇಂಥ ನನ್ನ ಮನಸ್ಸಿಗೆ ಮಿಂಚ್ತಾ ಇಲ್ವಲ್ಲ, ನಂಗೆ ಅರ್ಥವಾಗ್ತಿಲ್ವಾ ಅಂತ ಅನ್ಕೊಂಡವನಾಗಿ ಅವಿದ್ಯೆಯ ಈ ಮಧ್ಯೆ ತಿಳ್ಕೊಳ್ಳೋದರ ಕಾರಣ ಅಜ್ಞಾನ, ಅವಿದ್ಯೆ, ಭ್ರಾಂತಿ ಪ್ರತ್ಯಯ, ವಿಪರೀತ ಪ್ರತ್ಯಯ, ಅನ್ಯಥಾಗ್ರಹಣ, ಅಧ್ಯಾಸ ಎಲ್ಲ ಒಂದೇ ಅರ್ಥ. ಈ ಅವಿದ್ಯೆಯಿಂದ ಕೂಡಿಕೊಂಡವನಾಗಿ ಆತ್ಮಾನಂ ದೀನಂ ಮನ್ಯಮಾನ. ನಾನು ಸ್ವಾಮಿ, ನಾನು ಅಲ್ಪ ಕಣ್ರಿ, ನಂಗೇನು ಆಗಲ್ಲ ಕಣ್ರಿ, ನನ್ನ ಶಕ್ತಿಯೂ ಅಲ್ಪ, ನನ್ನ ವಿದ್ಯೆಯೂ ಅಲ್ಪ, ನನ್ನ ಜ್ಞಾನವೂ ಅಲ್ಪ, ನನಗೆ ಎಲ್ಲವೂ ಅಲ್ಪವೇ. ಪರಮಾತ್ಮನು ಜ್ಞಾನೇಶ್ವರ್ಯ ಶಕ್ತಿ ಬಲವೀರ್ಯ ತೇಜೋಭಿ ಸದಾ ಸಂಪನ್ನ ಅಂದ್ರೆ ನಾನು ಜ್ಞಾನೇಶ್ವರ್ಯ ಬಲವೀರ್ಯ ಸದಾ ಅಸಂಪನ್ನ. ನಾನು ಯಾವಾಗಲೂ ಕೂಡ್ಕೊಳ್ಳದವನು, ನಾನು ಅತ್ಯಲ್ಪನು. ದೀನ ಅಂದ್ರೆ ಕೃಪಣ, ಅಲ್ಪ, ಸಾಮಾನ್ಯನು ಅಂತ ಈ ರೀತಿ ತನ್ನನ್ನು ತಾನೇ ಆರೋಪಿಸಿಕೊಂಡು ಆ ರೀತಿ ಕಂಡುಕೊಂಡವನಾಗಿ ಏನಂದ್ಕೊಂಡಿದ್ದಾನೆ, ಈಗ ನಾನು ಹುಟ್ಟಿದವನಾಗ್ಬಿಟ್ಟಿದ್ದೀನಿ, ಹುಟ್ಬಿಟ್ಟಿದ್ದೀನಿ, ಅದೇನೋ ಅವಿದ್ಯೆಯಿಂದಲೋ ಕರ್ಮದಿಂದಲೋ ಶಾಪದಿಂದಲೋ ಹುಟ್ಬಿಟ್ಟಿದ್ದೀನಿ, ಈಗ ಜಾತ ಬ್ರಹ್ಮದಲ್ಲಿ ಇದ್ದೀನಿ. ಈಗ ಇದಾಗ ಏನ್ ಮಾಡ್ಬೇಕೋ, ಈ ಜಾತ ಬ್ರಹ್ಮದಿಂದ ಹುಟ್ಟಿದ ರೂಪದಿಂದ ಹುಟ್ಟದೇ ಇರುವ ರೂಪಕ್ಕೆ ನಾನು ಇದಾಗಬೇಕು, ಬದಲಾವಣೆ ಆಗ್ಬೇಕು. ನಾನು ಅದು ಹೇಗೆ ಮಾಡ್ಕೊಳ್ಳೋದು, ತದ್ ಉಪಾಸನಾಶ್ರಿತ ಸನ್, ಆ ಬ್ರಹ್ಮೋಪಾಸನೆಯಿಂದ ಮಾಡ್ಕೊಂಡವನಾಗಿ. ಉಪಾಸನೆಯನ್ನೇ ಅವ್ರು ಹೇಳೋದು. ಅವರು ಶಂಕರಾಚಾರ್ಯರು, ಗೌಡಪಾದರು, ಸುರೇಶ್ವರ ಹೇಳುವಾಗಿ ನಿಮಗೆ ಕಂಡುಕೊಂಡ್ರೆ ಆಯ್ತು ಅಂತ ಅವ್ರು ಹೇಳೋಲ್ಲ. ಅವರು ಶಾಸ್ತ್ರದಿಂದ ಗೊತ್ತು ಮಾಡ್ಕೋಬೇಕು, ಮತ್ತೆ ದಿನೋ ಬೆಳಗ್ಗೆ ಎದ್ದ ರಾತ್ರಿವರೆಗೂ ಉಪಾಸನೆ ಭಾವನೆ ಮಾಡ್ತಾ ಇರ್ಬೇಕು. ಭಾವನೆಯಿಂದಲೇ ಬ್ರಹ್ಮ ಸಾಯುಜ್ಯ, ಬ್ರಹ್ಮ ಪ್ರತಿಪತ್ತಿ ಅಂತ ಮಾಡ್ಕೊಂಡವರಾಗಿದ್ದು ನಾನು ಪಡ್ಕೊಳ್ತೀನಿ ಅಂತ ಈ ರೀತಿ ತಿಳ್ಕೊಂಡವನು
ಯಾವ ಕಾರಣದಿಂದ ಕೃಪಣನಾದವನಾಗುತ್ತಾನೋ ಹಾಗೆ ಕೃಪಣನಾದಂತಹ ಅವನಿಗೆ ಕೃಪಣತೆ ಇಲ್ಲದ ದೈನ್ಯತೆ ಇಲ್ಲದೆ ಇರುವ ಒಂದು ಧೀರನಾಗಿ ಸಮ್ರಾಟಾಗಿ ಚಕ್ರವರ್ತಿಯಾಗಿ ಬಾಳುವಂತಹ ಒಂದು ಬದುಕನ್ನು ತೋರಿಸ್ಕೊಡ್ತೀನಿ ಅಂತ ಹೇಳಿ ಅಥೋ ವಕ್ಷ್ಯಾಮ್ಯಕಾರ್ಪಣ್ಯಂ ಅಜಾತಿ ಸಮತಾಂಗತಂ ಯಥಾ ನ ಜಾಯತೆ ಕಿಂಚಿತ್ ಜಾಯಮಾನಂ ಸಮಂತತಃ ಅತೋ ವಕ್ಷ್ಯಾಮ್ಯಕಾರ್ಪಣ್ಯಂ ಅಜಾತಿ ಸಮತಾಂಗತಂ ಯಥಾ ನ ಜಾಯತೆ ಕಿಂಚಿತ್ ಜಾಯಮಾನಂ ಸಮಂತತಃ ಅತಃ ವಕ್ಷ್ಯಾಮಿ ಅಕಾರ್ಪಣ್ಯಂ ಅಜಾತಿಃ ಸಮತಾಂ ಅಜಾತಿ ಅಜಾತಿ ಸಮತಾಂ ಅಲ್ಲ ಅಜಾತಿ ಸಮತಾಂಗ ಅಜಾತಿ ಅಜಾತಿ ಬ್ರಹ್ಮ ಅಂತ ಸಮತಾಂ ಗತಂ ಯಥಾ ನ ಜಾಯತೆ ಕಿಂಚಿತ್ ಜಾಯಮಾನಂ ಸಮಂತತಃ ಅಜಾತಿ ಇದ್ದಿದ್ದ ಅಜಾತಿ ಸಮತಾಂಗ ಬಿಡ್ತಿತ್ತು ವಿಸರ್ಗ ಇದ್ದಿದ್ದ ಲೋಪ ಆಗ್ತಿರ್ಲಿಲ್ಲ ವಿಜಾತಿ ಸಮತಾಂಗ ಇದು ಸಮತಾಂಗತಂ ಅಜಾತಿ ಬ್ರಹ್ಮ ಅಂತ ಆದ್ದರಿಂದ ಏನಾದ್ದರಿಂದ ಹುಟ್ಟಿದ ಬ್ರಹ್ಮದಲ್ಲಿ ಇದ್ದೀನಿ ಉಪಾಸನೆ ಮಾಡಿ ನಾನು ಅಜಾತ ಬ್ರಹ್ಮ ಸೇರ್ಕೊಳ್ತೀನಿ ಅಂತ ಅಂದ್ಕೊಂಡವನು ದೀನನಾಗುತ್ತಾನೆ ಅಂತ. ಆದ್ದರಿಂದ ಆ ದೈನ್ಯತೆಯನ್ನು ಬಿಡಿಸುವ ದೈನ್ಯತೆಯಿಂದ ಹೊರಗೆ ಬರುವಂತಹ ಒಂದು ಅಕಾರ್ಪಣ್ಯವಾದ ಕೃಪಣತೆ ಇಲ್ಲದೆ ಇರತಕ್ಕಂತಹ ಮತ್ತು ಹುಟ್ಟಿಲ್ಲದ್ದಾದ ಸರ್ವತ್ರ ಸಮತಾಂಗದ ಎಲ್ಲಾ ಕಡೆಯಿಂದಲೂ ಸಮತ್ವವನ್ನು ಪಡೆಕೊಂಡದ್ದಾಗಿರುವಂತಹ ಒಂದು ತತ್ವವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಕ್ಷ್ಯಾಮಿ ಸಮತಾಂಗತಂ ತತ್ವಂ ವಕ್ಷ್ಯಾಮಿ ಬ್ರಹ್ಮ ವಕ್ಷ್ಯಾಮಿ ಯಥಾ ಯಥಾ ವಿಜ್ಞಾನಿನ ಯಾವ ರೀತಿ ತಿಳ್ಕೊಳ್ಳೋದ್ರಿಂದ ಸಮಂತತಃ ಜಾಯಮಾನವೇ ಎಲ್ಲಾ ಕಡೆಯಿಂದ ಹುಡ್ತಾ ಇದೆ ಅಂತ ತೋರ್ತಾ ಇದ್ರು ಕೂಡ ನ ಜಾಯತೆ ಇದು ಜ್ಞಾಯತೆ, ಯಾವುದು ಹುಡ್ತಾ ಇಲ್ಲ, ಅದೇನು ಹುಟ್ಟಿಲ್ಲ, ಹುಟ್ಟೆಂಬುದು ಕಲ್ಪನೆ ಅನ್ನೋದು ಯಾವ ರೀತಿ ನಿಮ್ಮ ಮನಸ್ಸಿಗೆ ಮಿಂಚೀತೋ, ನಿಮ್ಮ ಮನಸ್ಸಿಗೆ ಅರ್ಥವಾದೀತೋ ಆ ರೀತಿ ತತ್ವವನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಅಂದ್ರೆ ಅಕಾರ್ಪಣ್ಯತೆಯನ್ನು ಉಂಟು ಮಾಡುವಂತಹ ತತ್ವ ಇದು ಫಲ. ಆಮೇಲೆ ವಿಷಯ ಅಜಾತಿ ಸಮತಾಂಗತಂ ಬ್ರಹ್ಮ ವಕ್ಷ್ಯಾಮಿ, ಅದೇ ವಿಷಯ ಟಾಪಿಕ್. ಫಲ ಆಯಿತು ಅದು. ಆಮೇಲೆ ಕಾರ್ಪಣ್ಯತೆ ಹೊಂದಿರತಕ್ಕಂತಹ ಮುಮುಕ್ಷುವೆ ಅಧಿಕಾರಿ. ಈ ಶ್ಲೋಕದಲ್ಲಿ ಅಧಿಕಾರಿಯನ್ನು ಹೇಳಿದರು, ವಿಷಯವನ್ನು ಹೇಳಿದರು, ಫಲವನ್ನು ಹೇಳಿದರು, ಸಂಬಂಧವನ್ನು ಹೇಳ್ತಾ ಇದ್ದಾರೆ. ಅಜಾತಿತ್ವವನ್ನ ತಿಳಿಸ್ಕೊಡೋದು, ನೀವು ತಿಳ್ಕೊಳ್ಳೋರು ಜ್ಞಾಪಕ ಸಂಬಂಧ. ಆ ಅಕಾರ್ಪಣ್ಯ ಫಲಸ್ಥಿತಿ ಪಡೆದು ಪ್ರಾಪ್ಯ, ಈ ಪ್ರಾಪ್ಯ ಸಂಬಂಧ. ಒಂದೇ ಶ್ಲೋಕದಲ್ಲಿ ಅನುಬಂಧ ದೃಷ್ಟಿ ತೋರಿಸ್ತಾ ಇದ್ದಾರೆ. ಅಕಾರ್ಪಣ್ಯತೆಯ ಫಲ, ಅಜಾತಿ ಸಮತಾಂಗತವಾದದ್ದೇ ವಿಷಯ. ಅದು ಎಲ್ಲಾ ಕಡೆ ಹುಟ್ಟುವಂತೆ ತೋರ್ತಾ ಇದ್ದು ಹುಟ್ಟದೇ ಇರುವಂತದ್ದಾಗಿದೆ ಅಂತ ಗೊತ್ತು ಮಾಡ್ಕೊಳ್ಳುವನೇ ಅಧಿಕಾರಿ. ಅಧಿಕಾರಿಗೂ ವಿಷಯಕ್ಕೂ ಅಧಿಕಾರಿಗೂ ಫಲಕ್ಕೂ ಒಂದು ಜ್ಞಾಪಕ ಸಂಬಂಧ, ಒಂದು ಪ್ರಾಪ್ಯ ಸಂಬಂಧ. ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಯಾವ ರೀತಿ ನೀವು ಯೋಚನೆ ಮಾಡಿದ್ರೆ ಹುಟ್ಟಿಲ್ಲದ ವಿಕಾರವಿಲ್ಲದೆ ಇರುವ ಪರಬ್ರಹ್ಮವೇ ನನ್ನ ಆತ್ಮ ನಿಮಗೆ ಗೊತ್ತಾದೀತೋ ಆ ರೀತಿ ನಿಮಗೆ ತತ್ವವನ್ನು ತಿಳಿಸ್ಕೊಡ್ತೀನಿ ಕಂಡ್ರೋ, ಗಮನವಿಟ್ಟು ಕೇಳೋರಾಗ್ರಿ ಅಂತ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಅತಃ ವಕ್ಷ್ಯಾಮಿ ಅಕಾರ್ಪಣ್ಯಂ ಅಕೃಪಣ ಭಾವಂ ಅಜಂ ಬ್ರಹ್ಮ. ಆದ್ದರಿಂದ ಅದಕ್ಕೆ ಕಾರ್ಪಣ್ಯತೆ ಬರುತ್ತೆ, ತಿಳ್ಕೊಳ್ಳದೆ ಹೋದ್ರೆ ದೈನ್ಯತೆ ಬರುತ್ತೆ. ಎಷ್ಟೇ ದೇವಿಯಿಂದ ಪದವಿ ತಗೊಳ್ಳಿ, ದೈನ್ಯತೆ ಬಂದೇ ಬರುತ್ತೆ. ಯಾವತ್ತು ಶಶಿದೇವಿ ಮಾತಾಡಿಸ್ತಿಲ್ಲ, ಬೇಜಾರು ಮಾಡ್ಕೊಂಡ್ಬಿಟ್ರು ಅಂದ್ರೆ ದೇವಿನ ಕೈ ಮುಗಿಲೇಬೇಕು. ಅಮ್ಮ ಯಾಕಮ್ಮ ಬೇಜಾರು ಮಾಡ್ಕೊಂಡಿದ್ದೆ, ಕೋಪ ಮಾತಾಡಮ್ಮ, ಯಾಕಮ್ಮ ಕೋಪ ಅನ್ಲೇಬೇಕು. ದೇವೇಂದ್ರ ಏನು ಮಾಡೋಕ್ಕಾಗಲ್ಲ. ಸಿಟ್ಟಾಗ್ಬಿಟ್ರು, ಮನೆ ಯಜಮಾನಿಸಿ ಸಿಟ್ಟಾಗ್ಬಿಟ್ರು, ಬೇಜಾರು ಮಾಡ್ಕೊಂಡ್ರು, ಏನೋ ಕೋಪ ಮಾಡ್ಕೊಂಡ್ಬಿಟ್ರು ಅಂದ್ರೆ ಕಾರಣ ಏನಿರ್ಬೇಕಾಗಿಲ್ಲ. ಕೋಪ ಬಂದ್ಬಿಡ್ತು ಅಂದ್ರೆ ದೇವೇಂದ್ರ ಕಾಲು ಹಿಡಿಲೇಬೇಕು. ದೈನ್ಯ ಬರ್ದೇ ಬರುತ್ತೆ, ಏನು ಬರಕ್ಕಾಗಲ್ಲ. ಹಾಗಾಗಿ ಇದು ಸ್ವಭಾವ. ಜೀವರುಗಳೆಲ್ಲರಿಗೂ ದೈನ್ಯತೆ ಅನ್ನೋದು ಆ ಅಜ್ಞಾನದಿಂದ ಬಂದೇ ಬರುತ್ತೆ. ಹಾಗಾಗಿ ಅಕಾರ್ಪಣ್ಯತೆ, ಕೃಪಣತೆ ಇಲ್ಲದೆ ಇರುವ, ದೈನ್ಯತೆ ಇಲ್ಲದ, ಅಲ್ಪ ಭಾವನೆ ಇಲ್ಲದೆ ಇರತಕ್ಕಂತಹ ಅಜವಾದ ಬ್ರಹ್ಮವನ್ನು ಕುರಿತು ನಿಮಗೆ ಹೇಳ್ತೇನೆ, ತಿಳಿಸ್ಕೊಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ತದ್ಧಿ ಅಕಾರ್ಪಣ್ಯಂ ತದ್ಧಿ ಕಾರ್ಪಣ್ಯ ಆಸ್ಪದಂ ಯತ್ ಅನ್ಯೋನ್ಯ ಪಶ್ಯತಿ ಅನ್ಯತ್ ಶೃಣೋತಿ ಅನ್ಯದ್ವಿಜಾನಾತಿ ತದಲ್ಪಂ ಮರ್ತ್ಯಂ ಅಸತ್
तदल्पं मर्त्यम् असत् ಆಚಾರಮಣಂ ವಿಕಾರೋ ನಾಮಧೇಯಂ ಇತ್ಯಾದಿ ಶ್ರುತಿಭ್ಯ. ಅದಲ್ಲವೇ ಕಾರ್ಪಣ್ಯಕ್ಕೆ ಆಸ್ಪದ. ಕಾರ್ಪಣ್ಯಕ್ಕೆ ಕೃಪಣತೆಗೆ. ಕೃಪಣ ಅಂದ್ರೆ ಜುಗ್ಗ ಅಲ್ಲ, ಕಂಜೂಸಲ್ಲ. ಕೃಪಣ ದೈನ್ಯತೆ, ಅಲ್ಪತೆ, ದೀನತೆ, ಕೀಳಾಗುವಿಕೆ, ಒಂದು ಇನ್ಫಿಯಾರಿಟಿ ಕಾಂಪ್ಲೆಕ್ಸ್. ನಂಗೇನು ಆಗಲ್ಲ, ನಂಗೇನು ಗೊತ್ತಿಲ್ಲ, ನಾನು ಜನರ ಮುಂದೆ ನಿಂತ್ಕೊಂಡ್ರೆ ನಾನು ಏನ್ ಮಾತಾಡಿದ್ರೆ ಜನರಿಗೆ ಏನ್ ತಪ್ಪ ಭಾವನೆ ಬರುತ್ತೋ, ಜನ ಏನ್ ತಿಳ್ಕೊಂಡ್ಬಿಡ್ತಾರೋ, ಯಾರಿಗೆ ಏನು ಇಲ್ಲ ಅಂತ ಆ ಭಾವನೆ ಎಲ್ಲ ಬಂದ್ಬಿಡುತ್ತೆ. ಭಯ. ಸಮಾಜ ನಿಂತ್ಕೊಳ್ಳೋಕೆ ಭಯ, ಸಭೆ ನಿಂತ್ಕೊಂಡು ಮಾತಾಡೋಕ್ಕೆ ಭಯ, ಜನ ಮುಂದೆ ನಿಂತ್ಕೊಳ್ಳೋಕೆ ಭಯ. ಕೃಪಣತೆ, ದೈನ್ಯತೆ ಅಂತ ಸರ್. ಎಲ್ಲಿ ಬರುತ್ತೆ ಕೃಪಣತೆ? ಎಲ್ಲಿ ಒಬ್ಬನು ಇನ್ನೊಂದನ್ನ ನೋಡುತ್ತಾನೋ ಅಲ್ಲೇ ಬಂದ್ಬಿಡುತ್ತೆ ದೈನ್ಯತೆ. ಇನ್ನೊಂದೆಂಬುದಕ್ಕೆ ಅಸ್ತಿತ್ವ ಕೊಟ್ರೇನೆ ನಿಮ್ ದೈನ್ಯತೆ ಬಂತ ಹೇಳ್ತಾ ಇದ್ದಾರೆ. ಮತ್ತೊಂದರ ಅಸ್ತಿತ್ವವೇ ನಿಮ್ಮ ದೈನ್ಯತೆಗೆ ಕಾರಣ. ಎಲ್ಲಿ ಹೋದವರು ಇನ್ನೊಂದನ್ನು ಕಾಣೋದೆ, ಇನ್ನೊಂದನ್ನು ನೋಡೋದೆ, ಇನ್ನೊಂದನ್ನು ತಿಳ್ಕೊಳ್ಳೋದೆ, ಇನ್ನೊಂದನ್ನು ಅರ್ಥ ಮಾಡ್ಕೊಳ್ಳೋದೆ ಅಲ್ಪ. ಅಲ್ಪ ಬಂದು ಇಷ್ಟೇ ಅಂತ ಆದ್ರೆ ನಿಂದ ಅಲ್ಲದೆಷ್ಟೋ. ನಾನು ಸಹ ಬೆಂಗಳೂರಲ್ಲಿ 3 ಮನೆ ಇಟ್ಕೊಂಡಿದ್ದೀನಿ ಅಂತ ಹೆಮ್ಮೆ ಪಡ್ಕೊಂಡ್ರು. ಸರಿ, ಬೆಂಗಳೂರು 3 ಮನೆ, ನಿಮ್ದು ಅಲ್ದೇ ಇರೋ ಮನೆ ಎಷ್ಟು ಹೇಳಿ ಬೆಂಗಳೂರಲ್ಲಿ? ಹಿಂದೆ 3 ಮನೆ ನಿಮ್ದಿರ್ಬೋದು, ನಿಮ್ದು ಅಲ್ದೇ ಇರೋ ಮನೆ ಎಷ್ಟು ಬೆಂಗಳೂರಲ್ಲಿ? ಸಿಕ್ಕಾಪಟ್ಟೆ ತುಂಬಾ ಇದೆ. ಮತ್ತೆ 3 ಮನೆ ಅಂತ ಜಾಸ್ತಿ ಆಯ್ತು ನಿಮ್ದು. ಎಲ್ಲಾ ಮನೆ ನಮ್ದು ಆಗ್ಬೇಕಾ? 3 ಮನೆ ನಮ್ದು ಆಗ್ಬೇಕಾ? ಪ್ರಪಂಚದ ಎಲ್ಲಾ ಜನರು, ಎಲ್ಲಾ ಮನೆ, ಎಲ್ಲಾ ಸಂಪತ್ತು ಎಲ್ಲವೂ ನಾನೇ, ನಂದಲ್ಲ, ಎಲ್ಲವೂ ನಾನೇ. ನಾನೇ ಆದ್ಮೇಲೆ ಇನ್ನು ಪಡ್ಕೋಬೇಕಾಗಿಲ್ಲ, ಕೇಳ್ಕೋಬೇಕಾಗಿಲ್ಲ. ಅಂಥ ಸ್ಥಿತಿಗೆ ಹೋಗ್ಬೇಕೇ ಹೊರತು ನಂದಿಷ್ಟು ಅಂತ ಅಂದ್ಬಿಟ್ರೆ ನಂದ ಇಷ್ಟಲ್ಲದ ಜಾಸ್ತಿ, ನಂದಲ್ಲದ ಜಾಸ್ತಿ ಆಗ್ಬಿಡುತ್ತೆ. ಯಾವಾಗಲೂ ಪಡ್ಕೊಂಡಕ್ಕಿಂತ ಪಡ್ಕೊಳ್ದೇ ಇರೋದೇ ಜಾಸ್ತಿ ಆಗತ್ತೆ. ಏನ್ ಮಾಡೋದು ಪಡ್ಕೊಂಡಿರೋದು ಜಾಸ್ತಿ ಆಗಲ್ಲ. ದೇವೇಂದ್ರನಿಗೂ ಕೂಡ ಅವ್ನು ಪಡ್ಕೊಂಡೇ ಇರೋದೇ ಜಾಸ್ತಿ ಆಗತ್ತೆ. ಏನ್ ಮಾಡೋಕ್ಕಾಗಲ್ಲ. ಅದರಿಂದ ಅದೆಲ್ಲ ಕಾರ್ಪಣ್ಯಕ್ಕೆ, ಅಲ್ಪತ್ವಕ್ಕೆ, ದೈನ್ಯತೆಗೆ ಕಾರಣವಾಗಿರ್ತಕ್ಕದ್ದು. ಈಗ ಹೇಳಿದ್ರೆ ವಸ್ತುತಃ ಹೇಳಿದ್ರೆ ಅದು ಅಸತ್, ಬರೀ ತೋರಿಕೆ, ಇಲ್ಯೂಷನ್, ಭ್ರಾಂತಿ. ಯಾಕಂದ್ರೆ ವಿಕಾರ ಅನ್ನೋದು ಬಾಯಿಂದ ತಯಾರಾದದ್ದು, ಅದು ಬರೀ ಹೆಸರಷ್ಟೇ, ಪದಾರ್ಥ ಇಲ್ಲ. ಯಾವ ಪದಾರ್ಥವೂ ಎಲ್ಲೂ ಯಾವಾಗಲೂ ಇಲ್ಲ. ಇರೋದಲ್ಲ ಏಕಮೇವ ದ್ವಿತೀಯಂ ಬ್ರಹ್ಮವೇ. ನಿಮ್ಮ ಇಂದ್ರಿಯ ದೃಷ್ಟಿಗೆ, ಭೌತಿಕ ದೃಷ್ಟಿಗೆ ಅನಾತ್ಮವಾಗಿ, ಬೇರೆಯಾಗಿ, ಇನ್ನೊಂದಂತೆ ತೋರ್ತಾ ಇರುತ್ತೆ. ಎಲ್ಲಿವರೆಗೆ? ಪರಮಾರ್ಥ ಕಂಡುಕೊಳ್ಳುವವರೆಗೆ. ಕಂಡುಕೊಂಡ ಸಮಯದಲ್ಲಿಯೇ ಸ್ವಪ್ನದಿಂದ ಎಚ್ಚೆತ್ತನೇ ಎಚ್ಚೆತ್ತು ಬಿಡ್ತೀರ. ಎಚ್ಚರದಿಂದ ಹೇಳ್ಬೇಕು. ಇವಾಗ ಕನಸು ಮಾಡ್ಕೊಂಡು ಎಚ್ಚರದಿಂದ ಹೇಳ್ಬೇಕು. ಎಚ್ಚರ ಮಾಡ್ಕೊಂಡಿದ್ರಲ್ಲೇ ಎಚ್ಚರ ಮಾಡ್ಕೊಂಡು ಪ್ರಯತ್ನ ಮಾಡ್ತಾ ಇಲ್ಲ. ಎಚ್ಚರದಲ್ಲಿ ಇದೀವಿ, ಎಚ್ಚರ ಆಗ್ಬಿಟ್ಟಿದೀವಿ ಮಾಡ್ಕೊಂಡಿದ್ದೀರಲ್ಲ, ಆದ್ರಿಂದ ನಮ್ಗೆ ಎಚ್ಚರ ಆಗ್ಬೇಕು ಅಂತ ಪ್ರಯತ್ನ. ನಾವು ಕನಸಲ್ಲಿ ಇದೀವಿ, ಸ್ವಪ್ನ ಕಾಣ್ತಾ ಇದೀವಿ ಅಂತ ಗೊತ್ತಾದ್ರೆ ಅವಾಗ ಎಚ್ಚರ ಮಾಡ್ಕೊಂಡು ಪ್ರಯತ್ನ ಮಾಡ್ತಿದ್ವಿ ನಾವು, ಅಲ್ವನಾ? ಎಚ್ಚರದಲ್ಲಿ ಇದೀವಿ ಅಂದ್ಕೊಂಡ್ಬಿಟ್ಟಿದೀವಿ, ಆದ್ರೆ ನಮ್ಗೆ ಎಚ್ಚರ ಆಗ್ಬೇಕು, ನಮ್ಗೆ ಎಂತ ಮಾಡಲ್ಲ. ಇವ್ರು ಹೇಳ್ತಾರೆ, ನೀವು ಕನಸು ಕಾಣ್ತಾ ಇದ್ದೀರಾ, ದ್ವೈತದಲ್ಲೇ ಇದ್ದೀರಾ, ಇನ್ನೊಂದನ್ನು ಎಲ್ಲಿವರೆಗೆ ಕಾಣ್ತೀರೋ ಅಲ್ಲಿವರೆಗೆ ಅದೆಲ್ಲ ಕನಸು, ಅದೆಲ್ಲ ಅಲ್ಪ, ಅದೆಲ್ಲ ಪರಿಚ್ಛಿನ್ನ, ಅದೆಲ್ಲ ದುಃಖ. ದುಃಖಂ ಸರ್ವಮನುಸ್ಮೃತ್ಯ ಕಾಮಭೋಗ ನಿವರ್ತಯೇ ಎಂದು ಹೇಳ್ತಾರೆ. ಒಂದೇ ಹೊರತಕ್ಕೆ ಹೋಲ್ಸೇಲ್ ವ್ಯಾಪಾರ, ಅಷ್ಟನ್ನು ದುಃಖ ಅಂತ ತಗೊಂಡ್ಬಿಟ್ಟು ಹಿಂದಕೊಂಡ್ಬಿಡಿ ಅಂತಾರೆ. ಇದೇ ಮೊದಲಾದ ಶ್ರುತಿಗಳಿಂದ ಇದು ಗೊತ್ತಾಗತ್ತೆ. ತದ್ವಿಪರೀತಂ ಸಬಾಹ್ಯಾಭ್ಯಂತರಂ ಅಜಂ ಅಕಾರ್ಪಣ್ಯಂ ಭೂಮಾಖ್ಯಂ ಬ್ರಹ್ಮ. ಇದಕ್ಕೆ ವಿಪರೀತ ಅಂದ್ರೆ ವಿರುದ್ಧ ಅಂದ್ರೆ, ವಿಪರೀತ ಕನ್ನಡದಲ್ಲಿ ವಿಪರೀತ ಅಂದ್ರೆ ತುಂಬಾ ಅಂತ, ಸಂಸ್ಕೃತದಲ್ಲಿ ವಿಪರೀತ ಅಂದ್ರೆ ವಿರುದ್ಧ ಅಂತ. ಇದಕ್ಕೆ ವಿರುದ್ಧ ಅಂದ್ರೆ ಇದು ದೈನ್ಯತೆಗೆ, ಅಲ್ಪತ್ವಕ್ಕೆ ವಿರುದ್ಧವಾದ, ಒಳಗೂ ಹೊರಗೂ ಹುಟ್ಟಿಲ್ಲದ್ದಾಗಿರುವ, ಕೃಪಣತೆ ಇಲ್ಲದ ಕಾರ್ಪಣ್ಯ, ಕೃಪಣತೆ ಇಲ್ಲದ, ದೈನ್ಯತೆ ಇಲ್ಲದ. ಈಗ ಬರ ನಿದ್ದೆ ಮಾಡ್ತಿದ್ದೆ ಅವನು. ಸಣ್ಣ ಒಳ್ಳೆ ನಿದ್ದೆ ಹೊಡ್ತಾ ಇದ್ದಾರೆ. ಒಂದು ದಿನ ತಗೊಂಡ್ರು, ಒಂದು ದಿನ ಬಿಟ್ಕೊಂಡ್ಬಿಟ್ಟು ಹೊರಗೂ ಹೊರಗೂ ಹುಟ್ಟಿಲ್ಲದೆ ಇರುವ, ಕೃಪಣತೆ ಇಲ್ಲಿರುವ, ಭೂಮಾ ಎಂಬ ಹೆಸರಿನ, ಬಹೋ ಲೋಪೋ ಭೂಚ ಬಹೋ, ಭೂ ಅಂತ ಆದೇಶ ಮಾಡಿ ಅದಕ್ಕೆ ಇಮನಿಚ್ ಪ್ರತ್ಯಯ ಹಾಕಿ, ಯಾವುದು ಕಾಲ ದೇಶ ಅವಸ್ಥೆಗಳ ತುಂಡಾಗದೇ ಇರೋ ತತ್ವವೋ ಅದಕ್ಕೆ ಭೂಮಾ ಅಂತ ಹೆಸರು. ಆ ಭೂಮಾ ಎಂಬ ಹೆಸರಿನ ಬ್ರಹ್ಮವೇನಿದೆ ಅದು ಅಕಾರ್ಪಣ್ಯ ಸ್ಥಿತಿ, ಅದೈನ್ಯತೆ ಸ್ಥಿತಿ ಆಗಿದೆ. ಅದು ಯತ್ ಪ್ರಾಪ್ಯ ಅವಿದ್ಯಾಕೃತ
ವಿದ್ಯಾಕೃತ ಸರ್ವ ಕಾರ್ಪಣ್ಯ ನಿವೃತ್ತಿ ಸರ್ವಕಾರ್ಪಣ್ಯ ನಿವೃತ್ತಿ ತದ್ ಅಕಾರ್ಪಣ್ಯಂ ವಕ್ಷ್ಯಾಮಿ ಇತ್ಯರ್ಥ. ಕಾರ್ಪಣ್ಯಂ ವಕ್ಷ್ಯಾಮಿ ಇತ್ಯರ್ಥ. ಯಾವುದನ್ನ ಪಡೆದವನಾದರೆ, ಇಲ್ಲಿ ಪಡೆಯೋದೊಂದು ಜ್ಞಾನ ಮಾತ್ರವೇ, ಕ್ರಿಯೆ ಅಲ್ಲ. ಅಲ್ಲಿ ಯಾವ ಸರಿಯಾದ ಸಮ್ಯಜ್ಞಾನದಿಂದ ಯಾವ ತತ್ವವನ್ನು ಕಂಡುಕೊಂಡು ಪಡೆದವನಾದರೆ, ತಪ್ಪುಳಿಕೆಯಿಂದ ಮಾಡಿಕೊಂಡ ಕಾರ್ಪಣ್ಯ ನೋಡಿ. ಕಾರ್ಪಣ್ಯ ಕಾರಣ ತಪ್ಪುಳಿಕೆ ಹೊರತು ನಿಜವಾಗಿ ಕರ್ಪಣತೆ ಉಂಟಾಗಿಲ್ಲ. ನಮಗೆ ಕರ್ಪಣರಲ್ಲ, ನಾವು ಜೀವನಲ್ಲ. ತಪ್ಪುಳಿಕೆಯಿಂದ ಆದದ್ದಾಗಿರುವ ಕಾರ್ಪಣ್ಯದ ನಿವೃತ್ತಿ, ಕರ್ಪಣತೆಯ ನಿವೃತ್ತಿ, ಅಲ್ಪತ್ವದ ನಿವೃತ್ತಿ, ದೈನ್ಯತೆಯ ನಿವೃತ್ತಿ ಅನ್ನೋದಾಗುತ್ತದೆಯೋ ಅಂಥ ಒಂದು ತತ್ವವನ್ನ ನೀವು ತಿಳಿಸ್ಕೊಡ್ತೀನಿ ಅಂತ. ಯಾರು ಹೇಳ್ತೀರವ? ಗೌಡಪಾದರು. ಯಾರವರು? ವೇದಾಂತ ಪ್ರಪಿತಾಮಹ, ವೇದಾಂತ ವೃದ್ಧ ಅಂತ ಹೇಳ್ತಾರೆ ಇವರು ಸ್ವಾಮಿಗಳು. ವೇದಾಂತ ವೃದ್ಧ ಅಂತ. ಶಂಕರಾಚಾರ್ಯರು ಸಂಪ್ರದಾಯ ವಿಧ ಅಂತ ಹೇಳ್ತಾರೆ. ಅವರನ್ನ ಸಂಪ್ರದಾಯವನ್ನ ಬಲ್ಲವರು ಶಂಕರಾಚಾರ್ಯರು ಟೈಟ್ ಕೊಡ್ತಾರೆ. ವೇದಾಂತ ಪ್ರಪಿತಾಮಹ, ವೇದಾಂತಕ್ಕೆ ಮುತ್ತಾತರವರು. ನಮ್ಗೆ ಅವರಿಂದ ಹಿಂದಿನವರು ಗ್ರಂಥ ಸಿಕ್ಕಿಲ್ಲ. ಹಿಂದಿನ ತತ್ವಜ್ಞಾನ ಇದ್ದವರಾದರೂ ಪ್ರಾಚೀನತಮವಾದಂತಹ ವೇದಾಂತದ ಪೌರುಷೇಯ ಗ್ರಂಥದಲ್ಲಿ ಗೌಡಪಾದರದೇ ನಮಗೆ ಪ್ರಾಚೀನತಮ. ಅದು ಬಿಟ್ಟು ಉಪನಿಷತ್ತು. ಈ ಗೌಡಪಾದಗಿಂತ ಉಪನಿಷತ್ತಿಗೂ ಮಧ್ಯೆ ಈ ದ್ರವಿಡಾಚಾರ್ಯ ಇದ್ರು, ಸಿದ್ಧಾಂತ ನಿವರ್ತಕತ್ವ ಸೂತ್ರ ಮಾಡಿದ್ದಾರೆ, ಆಗಮ ವಿಧಾನ ಸೂತ್ರ ಬಂದಿದ್ದಾರೆ. ಅವರ ಗ್ರಂಥ ಸಿಕ್ಕೇ ಇಲ್ಲ. ನಮ್ಮ ಇವರು ಲಂಡನ್ನಲ್ಲಿ ನಂದಕುಮಾರ್ ಅಂತ ಒಬ್ಬರಿದ್ದಾರೆ. ಅವರು ನಮ್ಮ ಇದರಲ್ಲಿ ಒಂದು ದೊಡ್ಡ ಒಂದು ಲೈಬ್ರರಿ ಇದೆ. 4-5 ಅಂತಸ್ತು, ಒಂದು ಫರ್ಲಾಂಗ್ ಉದ್ದ ಇದೆ. ಅಲ್ಲಿ ಏನೇನಿದೆ ಏನಿಲ್ಲ ಅಂತ ಅವ್ರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಯಾರಾದ್ರು ಇಂಥ ಪುಸ್ತಕ ಇದೆಯಾ ನೀವು ಇದು ಮಾಡಿದರೆ ಅವ್ರು ಯಾರು ಅವರೇ ಬಂದು ಹುಡ್ಕೋಬೇಕು. ಅವ್ರಿಗೆ ನಾನು ರೆಕಮೆಂಡ್ ಮಾಡಿಬಿಟ್ಟು ಅದೇ ಪುಸ್ತಕ ತಗೊಂಡು ಹೋಗ್ಬಿಡಲ್ಲ, ಜೆರಾಕ್ಸ್ ಮಾಡಕ್ ಬಿಡಲ್ಲ, ನೋಡ್ಬೇಕಾದ್ರೆ ಬಿಡಿಸ್ತೀನಿ ಅಂತ ಒಂದು ಮಾತು ಹೇಳಿದ್ರು. ಬೇಕಾದ್ರೆ ಸಂಶೋಧನೆ ಮಾಡೋರಿದ್ದೆ ಹೇಳಿ ಅಂತ. ಅದೇ ಬಂದು ಹೋಗಿ ಮಾಡ್ಕೊಳ್ಸಿದ್ರೆ ಅವ್ರದ್ದೇ, ಅದಕ್ಕೆ ಭವನ ವಹಿಸ್ಕೊಳ್ಳಲ್ಲ. ಅವರೇ ಬಂದು ಹೋಗಿ ಮಾಡ್ಕೋಬೇಕು. ಅವರೇ ಬೇಕಾದ್ರೆ ಇರೋದಕ್ಕೆ ಊಟಕ್ಕೆ ತಿಂಡಿಗೆ ಏನು ವ್ಯವಸ್ಥೆ ಮಾಡಿಸ್ತೀನಿ, ಅದೇ ಅಲ್ಲಿ ನೋಡೋದಕ್ಕೆ ಪರ್ಮಿಷನ್ ಕೊಡಿಸ್ತೀನಿ ಅಂದ್ರು. ಯಾರು ಹೋಗ್ತಾರಮ್ಮ? ನಮ್ಮ ಪ್ರಕಾಶ ಅಂದ್ರೆ ಒಂದ್ಸಲ ಹೋಗ್ತೀನಿ ಅಂದಿದ್ರು. ನಾನು ನೋಡ್ತೀನಿ ಹೋಗ್ತೀನಿ ಹಾಗೆ ಅಂತ. ಹೋಗ್ಬೋದು, ಫ್ಲೈಟ್ ಹೋಗ್ತಾರೆ. ಅವಿದ್ಯಾ ಕಲ್ಪಿತವಾದ ಎಲ್ಲಾ ತರಹದ್ದಾದ ಕಾರ್ಪಣ್ಯ ನಿವೃತ್ತಿಯು ಯಾವುದನ್ನ ತಿಳಿದುಕೊಂಡರೆ ಆಗುತ್ತದೆಯೋ ಅಂತ ಅಕಾರ್ಪಣ್ಯ ಸ್ಥಿತಿಯನ್ನ ನಾನು ಹೇಳ್ತೀನಿ. ತದ್ ಅಜಾತಿ ತದಯಾತಿ ಅವಿದ್ಯಮಾನ ಜಾತಿ ಅಸ್ಯ ವಿದ್ಯಮಾನ ಜಾತಿ ಅಸ್ಯ ಇತಿ ತದಿದ ಅಜಾತಿ. ಅಜಾತಿನೇ ಬರೋದು. ಅದು ಅಜಾತಿಯಾಗಿರೋದು, ಹುಟ್ಟಿಲ್ಲದ್ದು ಅಂತ ಸರ್. ಜಾತಿ ಶಬ್ದ ಸ್ತ್ರೀಲಿಂಗ, ಅದಕ್ಕೆ ಅವಿದ್ಯಮಾನ ಜಾತಿ, ಇಲ್ಲದ್ದಾಗಿರೋ ಹುಟ್ಟುವಿಕೆ. ಯಾವುದಕ್ಕೆ ಹುಟ್ಟೆಂಬುದು ಇಲ್ಲದ್ದೋ ಆ ಈ ಬ್ರಹ್ಮವು ಅಜಾತಿ, ಹುಟ್ಟದೇ ಇರುವಂತಹ ಬ್ರಹ್ಮ ವಿಚಾರವನ್ನು ನಾನು ಹೇಳ್ತೀನಿ. ಅಜಾತಿ ಸಮತಾಂಗತಂ ಸರ್ವಸಾಮ್ಯಂ ಗತಂ. ಸಮತಾಂಗತಂ ಸರ್ವಸಾಮ್ಯಂ ಗತಂ. ಸಮತ್ವವನ್ನು ಹೊಂದಿದೆ, ಎಲ್ಲಗಳನ್ನೂ ಪರಿಪೂರ್ಣ ತಿಳ್ಕೊಂಡಿದೆ. ಹೇಗೆ ಆಲಿಕಲ್ಲು ಸಣ್ಣದಾದು ದೊಡ್ಡದಾದು ದೊಡ್ಡ ಬಂಡೆ ಅದು ಎಲ್ಲ ಅದು ನೀರು ಎಲ್ಲರಲ್ಲೂ ಹೇಗೆ ಪೂರ್ಣ ತುಂಬಿಕೊಂಡಿರುತ್ತೋ, ನೀರಿಗೆ ತುಂಬ್ಕೊಳ್ಳೋಕ್ಕೆ ದೊಡ್ಡ ಬಂಡೆ ಇದ್ರಲ್ಲಿ ತುಂಬ್ಕೊಳ್ಳೋ ಕಷ್ಟ. ಸಣ್ಣ ಆಲಿಕಲ್ಲನ್ನು ತುಂಡು ಇದನ್ನ ನಾನು ತುಂಬ್ಕೊಳ್ತೀನಿ, ಹಾಗೆ ನನ್ನಲ್ಲ ಇದು ನೀರು ಹಿರೇ ಮಂಜುಗಡ್ಡೆ ಎಲ್ಲ ನೀರು ಹೇಗೆ ಎಲ್ಲರೂ ತುಂಬಿಕೊಂಡಿದೆ, ಹಾಗೆ ಈ ಇದು ಅರಿವು ಇರುವು ಅನ್ನುವ ಪರಮಾರ್ಥ ತತ್ವ ಎಲ್ಲರನ್ನು ಪರಿಪೂರ್ಣ ತುಂಬಿದೆ. ಅದೊಂದೇ ಇರೋದು. ಅದೇ ಚರ್ಮಚಕ್ಷುಸಿಗೆ ಭೌತಿಕ ಇಂದ್ರಿಯಕ್ಕೆ ಬೇರೆ ಅಂತ ಕಾಣ್ತಾ ಇದೆ ಅಷ್ಟೇ. ಅಜಾತಿಯಾಗಿದೆ, ಸಮತ್ವವನ್ನು ಹೊಂದಿದಾಗಿದೆ, ಸಮತ್ವವನ್ನು ಪಡ್ಕೊಂಡಿದೆ. ಅಕಸ್ಮಾತ್ ಯಾಕೆ ಸಮತ್ವವನ್ನು ಹೊಂದಿದೆ? ಅವಯವ ವೈಷಮ್ಯಾಭಾವ. ಅವಯವ ವೈಷಮ್ಯಾಭಾವ. ಅವಯವದಿಂದ ಆಗಬೇಕಾದ ವೈಷಮ್ಯವೆಂಬುದು ಅದಕ್ಕಿಲ್ಲ. ವೈಷಮ್ಯದ ಅವಯವದಿಂದ ಆಗಿದೆ. ನೀನೊಂಥರ, ಅವನೊಂಥರ, ಇವನೊಂಥರ, ಇವನೊಂಥರ, ಅವನೊಂಥರ. ಯಾಕೆ? ನಿಮ್ಮ ಅವಯವಗಳ ವ್ಯತ್ಯಾಸ. ಅವಯವ ವ್ಯತ್ಯಾಸ ಕರ್ಮದಿಂದ ಆಗಿದೆ. ಕರ್ಮ ಕಾರಣ ಕಾಮ, ಕಾಮ ಕಾರಣ ಅವಿದ್ಯೆ. ಅದು ಮೂರು ಅದಕ್ಕಿಲ್ಲ. ಅದಕ್ಕೆ ಅವಿದ್ಯೆ ಇಲ್ಲ, ಕಾಮವಿಲ್ಲ, ಕರ್ಮವಿಲ್ಲ, ಕರ್ಮ ಫಲವಾದ ದೇಹೇಂದ್ರಿಯ ಮನೋಬುದ್ಧಿ ಇಲ್ಲ. ಆ ವೈಷಮ್ಯತೆ ಇಲ್ಲವಾದ್ದರಿಂದ ಅದು ಸಮತ್ವವನ್ನು ಪಡ್ಕೊಂಡಿದೆ, ಏಕತ್ವವನ್ನ, ಏಕರೂಪವನ್ನು ಪಡ್ಕೊಂಡಿದೆ. ಯಾರ? ನಾವೇ. ಯಾರು? ಅದು ಒಂದು ಯಾವುದನ್ನು ಹೇಳ್ತಾ ಇದ್ಕೋಬೇಡಿ, ಕಾಗಕ್ಕ ಗುಬ್ಬಕ್ಕ ಕಥೆ ಅಲ್ಲ. ನಮ್ದು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದಾರೆ. ನಾವುಗಳೆಲ್ಲರೂ ಹಾಗೆ ಇರೋರು, ಹುಟ್ಟಿಲ್ಲದವರು, ಸಮತ್ವವನ್ನು ಹೊಂದಿದವರು, ಏರ್ಪೇರಿಲ್ಲದವರು, ಏಕರೂಪ ಆಗಿರೋರು, ಪರಿಪೂರ್ಣವಾಗಿರುವ ಅಖಂಡ ಅದ್ವಿತೀಯವಾದ ಬ್ರಹ್ಮಸ್ವರೂಪರೇ ನಾವೆಲ್ಲ. ಇದನ್ನು ಮತ್ತೆ ಮತ್ತೆ ನೀವು ಮನನ ಮಾಡಬೇಕು, ಅನುಸಂಧಾನ ಮಾಡಬೇಕು, ಮೆಲುಕು ಹಾಕ್ತಾ ಇರಬೇಕು. ನಾನು ಹುಟ್ಟಿದ್ದೀನಿ, ನಾನು ಬೆಳಿತೀನಿ, ನಾನು ಸಾಯ್ತೀನಿ,
ಇದನ್ನು ಯಾವಾಗಲೂ ಮತ್ತೊಂದು ಭಾವನೆ ಮಾಡಿ ಇದು ನಿಮಗೆ ಇದಕ್ಕೆ ಆಂಟಿ ವರ್ಕ್ ಮಾಡಬೇಕು. ನನಗೆ ಹುಟ್ಟಿಲ್ಲ, ನನಗೆ ಬದಲಾವಣೆ ಇಲ್ಲ, ನನಗೆ ಸಾವಿಲ್ಲ, ನನಗೆ ವಿಕಾರವಿಲ್ಲ, ನಾನು ಅಜಾದ್ಭುತವಾದ ಪರಬ್ರಹ್ಮವೇ ಅನ್ನುವಂಥ ಅನುಸಂಧಾನವನ್ನ ಮತ್ತೆ 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 ರಾತ್ರಿ ಮಲಗೋರ್ಗು ಮಾಡ್ತಾ ಇರಿ. ಒಂದು 6 ತಿಂಗಳು ಮಾಡಿ ತತ್ವಜ್ಞಾನ ಮಾಡ್ತಾರೆ. ಸೋಸೋಗ್ಬಿಡುತ್ತೆ ಮನಸ್ಸು. ತಿಳಿಸ್ಕೊಟ್ಬಿಡ್ತೀನಿ ಅಂತ. ಯದ್ಧಿ ಸಾವಯವಂ ವಸ್ತು ಯದ್ಧಿ ಸಾವಯವಂ ವಸ್ತು ತತ್ ಅವಯವೈಃ ವೈಷಮ್ಯಂ ಗಚ್ಚತ್ ತತ್ ಅವಯವೈಃ ವೈಷಮ್ಯಂ ಗಚ್ಚತ್ ಜಾಯತೆ ಇತಿ ಉಚ್ಯತೆ. ಜಾಯತೆ ಇತ್ಯುಚ್ಯತೆ. ಯಾವುದು ಅವಯವಗಳಿಂದ ಕೂಡಿದ್ದಾದ ವಸ್ತು, ಅವಯವೇನ ಸಹವರ್ತತೆ ಇತಿ ಸಾವಯವಂ. ಅಂದ್ರೆ ಅವಯವಗಳಿಂದ ಕೂಡಿದ್ದಾದ ವಸ್ತು ಯಾವುದೋ ಅದು ಅವಯವಗಳಿಂದ ವೈಷಮ್ಯತೆಯನ್ನ ಅಂದ್ರೆ ವ್ಯತ್ಯಾಸವನ್ನ ಪಡೆದದ್ದಾಗಿ ಗಚ್ಚತ್ ಅನ್ನೋದ್ರಿಂದ ಗಚ್ಚತ್ ಗಚ್ಚತಿ ಗಚ್ಚತಿ ವೈಷಮ್ಯವನ್ನು ಹೊಂದುತ್ತಾ ಅದು ಜಾಯತೆ ತರಿಸ್ಕೊಳ್ತಾರೆ. ಜಾಯತೆ ಏನೋ ಒಂದು ಅವಯವ ಇನ್ನೊಂದು ತಿಳ್ಕೊಳ್ಳೆ. ಪುಡಿ ಪುಡಿಯಾದ ಮಣ್ಣು ನೀರು ಹಾಕಿ ಚೆನ್ನಾಗಿ ತುಳಿದು ಹದ ಮಾಡಿ ಮುದ್ದೆ ಮಾಡಿದೆ, ಆ ಮಣ್ಣು ಮುದ್ದೆ ಹುಡ್ತು ಅಂತ. ಏನು ಹುಡ್ತೋ? ಮಣ್ಣು ಮುದ್ದೆ ಹುಡ್ತು ಅಂತ. ಆಮೇಲೆ ಅದನ್ನೇ ತಿಗರಿ ಮೇಲೆ ಇಟ್ಟು ಹೀಗೆ ಮಾಡಿದ್ರೆ ಗಡಿಗೆ ಹುಡ್ತು ಅಂತ. ಏನಾಗಿದೆ? ಮಣ್ಣೆ. ಹೆಂಟೆ ಆದಾಗ್ಲೂ ಮಣ್ಣೆ, ಮುದ್ದೆ ಆದಾಗ್ಲೂ ಮಣ್ಣೆ, ಗಡಿ ಆದಾಗ್ಲೂ ಮಣ್ಣೆ. ಬೇರೆ ಬೇರೆ ಹೆಸರು ಆಕಾರದಿಂದ ಹುಟ್ಟು ತೋರ್ತು ಆಯಿತು ಅಂತ. ಬೆಲೆ ಪ್ರಯೋಜನ ಇದೆರಡು ನಮ್ಮನ್ನ ಬಹಳ ಮೋಸ ಮಾಡುತ್ತೆ. ಆ ಪ್ರಯೋಜನ ದೃಷ್ಟಿ ಬುದ್ಧಿ ಇದೆಯಲ್ಲ ಅದು ಪ್ರಯೋಜನ, ಬೆಲೆ ಇದೆಯಲ್ಲ ಬೆಲೆಯಿಂದ ಅದು ಬೇರೆ ಅಂತ. ನಾವು ಬರೀ ಮಣ್ಣು ಪುಡಿ ಇದ್ರೆ, ಮಣ್ಣು ಹೆಂಟೆ ಇದ್ರೆ ದುಡ್ಡು ಕೊಡಲ್ಲ. ಗಡಿಗೆ ಅಂತ ಆದ್ರೆ ಕೊಡಿ ಬೇಕು ಅಂತ ಹೇಳಿದೆ. ಏನು ಘಟ ಅಂತ ಹಾಡ್ತಲ್ಲ ಸಂಗೀತ ಗಡಿಗೆ 1000 ರೂಪಾಯಿ ಇತ್ತು ಘಟಕ್ಕೆ. ಘಟಕ್ಕೆ 1000 ರೂಪಾಯಿನೋ ಮಣ್ಣಿಗೆ 1000 ರೂಪಾಯಿನೋ? ಮಣ್ಣಿಗೆ ಬೆಲೆ ಅಲ್ಲೇ, ಗಡಿಗೆಗೆ ಬೆಲೆ ಇಲ್ಲ, ಘಟಕ್ಕಲ್ಲ ಬೆಲೆ. ಬೆಲೆ ಅದಕ್ಕೆ ಒಳ್ಳೆ ಮಣ್ಣು ಕೆಟ್ಟ ಮಣ್ಣು ಮಣ್ಣಲ್ಲಿ ಇದೆಯಲ್ಲ ಅದು ನೋಡೋಲ್ಲಿರೋದು. ಒಳ್ಳೇದು ಮಣ್ಣಿಂದ ಒಳ್ಳೇದು ಕೆಟ್ಟದಿಲ್ಲಪ್ಪ. ಹದ ಮಾಡಿ ಬರೋ ಮಣ್ಣು ಹದ ಮಣ್ಣಿಗೆ ಅದ ಕಡೆಯಿಂದ ನಾನು ಒಳ್ಳೆ ಇದು ಕೆಟ್ಟದ್ದು ಇದು ಕುಡಿ ಅದೆಲ್ಲ ಇಲ್ಲಪ್ಪ. ಆ ಭಾವನೆ ನಮ್ದು ಒಳ್ಳೆಯದು ಕೆಟ್ಟದ್ದು ಚೆನ್ನಾಗಿದೆ ಎಷ್ಟು ನಮ್ಗೆ ಇದು ಭಾವನೆಗಳು ತುಂಬ್ಕೊಂಡ್ಬಿಟ್ಟಿದೆ ಅಂತಂದ್ರೆ ನಮಗೂ ಗೊತ್ತಾಗಿದೆ. ನನಗೆ ವಸ್ತುವಲ್ಲೇ ಇದೆ ಅನ್ಸ್ಬಿಡುತ್ತೆ. ಇದು ಉತ್ತಮವಾದ ಪದಾರ್ಥ, ಇದು ನಿಕೃಷ್ಟವಾದ ಪದಾರ್ಥ, ಇದು ಸಾಮಾನ್ಯವಾದ ಪದಾರ್ಥ. ನಾವೇ ಗ್ರೇಡ್ ಮಾಡ್ಬಿಟ್ಟಿದ್ದೀವಿ ಪದಾರ್ಥದಲ್ಲಿ. ಮರಗಳು ಟೀ ಕುಡ್ಡು, ರೋಸ್ ವುಡ್ಡು, ಓಕೆ ಗುಡ್ಡು. ಆದರೆ ಜಾಯಿಕಾಯಿ ಅಥವಾ ಇದೇನೋ ಇನ್ನೊಂದು ಮತ್ತು ಬಿಡಿ ನಂದಿ ಮರ ಇನ್ನೊಂದು ಮರ ಏನು ವ್ಯತ್ಯಾಸ? ಎಲ್ಲ ಮರ ಅಂತಂದ್ರೆ ರೋಸ್ ವುಡ್ ಭಾರಿ ಕಾಸ್ಟ್ಲಿ ಸರ್. ಟೀ ಕುಡ್ಡು ಓಕೆ ಪರವಾಗಿಲ್ಲ, ಬಳೆ ಹಾಕ್ಬೋದು. ಬಾಕಿ ಮರ ಹಾಕಿದ್ರೆ ಬಿಡಿ ಅಂತ. ಅವಯವವಿಲ್ಲದ್ದಾದ್ದರಿಂದ ಸಮತ್ವ ಇದಂತೂ ನಿರವಯವತ್ವಾದ ಸಮತಾಂ ಗತಂ ಇತಿ ನ ಕೈಶ್ಚಿತ್ ಅವಯವೈಃ ಸ್ಫುಟತಿ. ಇದಂತೂ ಪರಮಾರ್ಥ ತತ್ವ. ಈ ಪರಮಾರ್ಥ ತತ್ವವಾದರೂ ಅವಯವವಿಲ್ಲದ್ದಾದ್ದರಿಂದ, ಅದರಲ್ಲಿ ಯಾವ ಗಡಿ ಭಾಗ ಸ್ಪೇರ್ ಪಾರ್ಟ್ಸ್ ಇಲ್ಲವಾದ್ದರಿಂದ ಇದು ಸಮತ್ವವನ್ನು ಹೊಂದಿದ್ದಾಗಿ ಎಲ್ಲರದ್ದು ಪರಿಪೂರ್ಣವಾಗಿ ತುಂಬಿಕೊಂಡದ್ದಾಗಿದ್ದು ಯಾವೊಂದು ಅವಯವಗಳು ಸ್ಫುಟತಿ ಹೊಡ್ಕೊಂಡು ಹೋಗಲು. ಹೇಗೆ ಈ ಡಬ್ಬೆಲಿ ಸಿಗರಿ ಎದ್ಕೊಳ್ತೋ, ಸಿಗರಿ ಎದ್ಕೊಳ್ಳೋದಿಲ್ಲ, ಡಬ್ಬೆ ಸಿಗರಿ ಹೇಗೆ ಎದ್ಕೊಳ್ತೋ ಹಾಗೆ ಪರಮಾತ್ಮನಿಂದ ಯಾವುದು ಹೊಡ್ಕೊಳ್ಳಲ್ಲ. ನಿರವಯವಾದ್ರಿಂದ ಸ್ಫುಟತಿ. ಸ್ಫುಟ ಸ್ಫೋಟನೆ ಹೊಡ್ಕೊಳ್ಳೋದು, ಬಿಟ್ಕೊಳ್ಳೋದು, ಹಾರೋದು ಅದೆಲ್ಲ ಆಗೋಲ್ಲ. ಅದಾಗಬೇಕಾದ್ರೆ ಸಾವಯವ ಆಗಬೇಕು. ನಿರವಯವಾದದ್ದರಿಂದ ಯಾವ ಒಂದು ಬಿಡಿ ಭಾಗದಿಂದಲೂ ಇದು ಹೊಡ್ಕೊಳ್ಳಲ್ಲ, ಕಿಚ್ಕೊಳ್ಳಲ್ಲ, ಬಿಟ್ಕೊಳ್ಳಲ್ಲ. ಮಾಡಿಲ್ಲ ಮಾತ್ರ ತಿಂದಿಂದ ಆಗಲ್ಲ. ಯಾಕೆ ಬಾರ ಯಾಕೆ ಮಾಡಲಿಲ್ಲ? ಜಾತಿ ಅಕಾರ್ಪಣ್ಯಂ ಸಮಂತತಃ ಸಮಂತಾತ್. ಅಜಾತಿ ಅಕಾರ್ಪಣ್ಯಂ ಸಮಂತತಃ ಸಮಂತಾತ್. ಅದನ್ನ ಅದು ಹುಟ್ಟಿಲ್ಲದ್ದು ಎಲ್ಲಾ ಕಡೆಯಿಂದಲೂ ಪರಿಪೂರ್ಣವಾಗಿ ಎಲ್ಲಿ ನೋಡಿದ್ರು ರಾಮ, ಎಲ್ಲಿ ನೋಡಿದ್ರು ಬ್ರಹ್ಮ, ಬೇರೆ ಬ್ರಹ್ಮಮಯಂ ಸರ್ವ. ಎಲ್ಲಾ ಕಡೆಯಿಂದಲೂ ಪರಿಪೂರ್ಣವಾಗಿ
ಹುಟ್ಟಿಲ್ಲದ್ದು, ಏಕರೂಪ ಆಗಿರ್ತಕ್ಕದ್ದು, ಪೂರ್ಣ ತುಂಬ ಹೋಗಿರ್ತಕ್ಕಂಥ ಸ್ವರೂಪ ಅದು. ಯಥಾ ನ ಜಾಯತೆ ಕಿಂಚಿತ್ ಅಲ್ಪಮಪಿ ನ ಸ್ಫುಟತಿ. ಯಥಾ ನ ಜಾಯತೆ ಕಿಂಚಿತ್ ಅಲ್ಪಮಪಿ ನ ಸ್ಫುಟತಿ. ಯಾವ ರೀತಿ ಆದರೆ ಹೇಗೆ ನೀವು ತಿಳ್ಕೊಂಡವರಾದರೆ ಯಾವುದೂ ಹುಟ್ಟದೇ ಇರುವುದು, ಕಿಂಚಿತ್ತು ಓಡ್ಕೊಂಡು ಬಂದಿಲ್ಲ, ಬೇರ್ಪಟ್ಟಿಲ್ಲ, ಸಿಡ್ಕೊಂಡು ಬಂದಿಲ್ಲ ಅನ್ನೋ ನಿಮಗೆ ಮನದಟ್ಟಾಗತ್ತೋ ಹಾಗೆ ಹೇಳ್ತೀನಿ. ಈ ಧೈರ್ಯ ಯಾರಿಗಿದೆಯೋ ಮಾರಾಯ, ನಿಮ್ಗೆ ಹಾಗೆ ತಿಳಿಸ್ಕೊಡ್ತೀನಿ ಅಂತ ಕೊಡಬಾರದು. ಯಾವ ರೀತಿ ನೀವು ತಿಳಿದುಕೊಂಡವರಾದರೆ ಇಲ್ಲಿ ಏನೂ ಹುಟ್ಟಿಲ್ಲ, ಹುಟ್ಟೆಂಬುದೇ ಇಲ್ಲ, ಏನೂ ಓಡ್ಕೊಂಡ ಏನೂ ಆಗಿಲ್ಲ, ಯಾವಾಗಲೂ ಅಜಾದ್ಯವಾದ ಬ್ರಹ್ಮವೇ ಆಗಿದೆ ಅಂತ ಇದನ್ನು ಗೊತ್ತು ಮಾಡ್ಕ. ನಾಳೆ ನೀನು ಜಡ ಬರ್ತಾನೆ, ಗೊತ್ತಾಯ್ತು ಅಂದ್ರೆ ಹಂಗೆ ಅಡಿಯಲ್ಲಿ ಕುತ್ಕೊಂಡ್ಬರ್ತೀವಿ, ಇನ್ನೆಲ್ಲ ಹೋಗಲ್ಲ, ಅಲ್ಲಿ ಹಂಗೆ ಆಗ್ಬಿಡಿದೆ. ಪರೀಕ್ಷೆ ಮಾಡಿ ನೋಡು. ಯಾವ ರೀತಿಯಾದರೆ ಯಾವುದೂ ಸ್ವಲ್ಪವೂ ಹೇಗೂ ಓಡ್ಕೊಂಡು ಬರೋದಿಲ್ವೋ, ಯಾವ ರೀತಿ ರಜ್ಜು ಸರ್ಪವತ್ ಅವಿದ್ಯಾಕೃತ ದೃಷ್ಟ್ಯಾ ಜಾಯಮಾನಂ ಏನ ಪ್ರಕಾರೇಣ ನ ಜಾಯತೆ ಸರ್ವತಃ ಅಜಮೇವ ಬ್ರಹ್ಮ ಭವತಿ ತಥಾ ತಂ ಪ್ರಕಾರಂ ಶೃಣು ಇತ್ಯರ್ಥಃ. ತಥಾ ವಾಕ್ಯ ಆಯ್ತು. ಹೌದು, ಹಗ್ಗದಲ್ಲಿ ತೋರುವ ಹಾವಿನಂತೆಯೇ ಅವಿದ್ಯಾ ಕಲ್ಪಿತ ದೃಷ್ಟಿಯಿಂದ ಎಲ್ಲವೂ ಹುಟ್ಟಿದಂತೆ ತೋರ್ತಾ ಇದೆ. ಅವಿದ್ಯಾಬದ್ಧ ಚಕ್ಷುಷ್ಕರಿಗೆ ಅವಿದ್ಯಾ ದೃಷ್ಟಿಯಿಂದಲೇ ಹುಡ್ತಾ ಇರೋದು ತೋರ್ತಾ ಇರೋದು. ಆ ತೋರ್ತಾ ಇರುವಂಥದ್ದು ಅದು ಯಾವ ರೀತಿ ನೀವು ನೋಡಿದವರಾದರೆ ಯಾವುದೂ ಹುಟ್ಟೋದಿಲ್ಲ, ಎಲ್ಲವೂ ಅಜವಾದ ಬ್ರಹ್ಮವೇ ನಮಗೆ ಮನಸ್ಸಾಗುತ್ತದೆಯೋ ಆ ರೀತಿ ಆ ಪ್ರಕಾರವಾಗಿ ತಿಳಿಸ್ಕೊಡ್ತೀನಿ. ಗಮನವಿಟ್ಟು ಕೇಳಿ, ಏಕಾಗ್ರದಿಂದ ಕೇಳಿ. ಯಾರದ ಯಾರು ಬ್ರಹ್ಮ ಅಕಾರ್ಪಣ್ಯಂ ವಕ್ಷ್ಯಾಮಿ ಇತಿ ಪ್ರತಿಜ್ಞಾತಂ. ಅಜಾತಿ ಬ್ರಹ್ಮ ಅಕಾರ್ಪಣ್ಯಂ ವಕ್ಷ್ಯಾಮಿ ಇತಿ ಪ್ರತಿಜ್ಞಾತಂ. ಹುಟ್ಟಿಲ್ಲದ್ದಾದ ಬ್ರಹ್ಮ, ಕೃಪಣತೆ ಇಲ್ಲದೆ ಇರುವಂತಹ ಬ್ರಹ್ಮ, ಆ ಬ್ರಹ್ಮವನ್ನು ಕುರಿತು ನಿಮ್ಗೆ ಹೇಳ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ರು. ಯಾರು? ಗೌಡಪಾದರು. ತತ್ಸಿದ್ಧ್ಯರ್ಥಂ ಹೇತುಂ ದೃಷ್ಟಾಂತಂಚ ವಕ್ಷ್ಯಾಮಿ. ಅದು ಸಿದ್ಧಿಯಾಗುವುದಕ್ಕಾಗಿ ಯಾವುದು ಹುಟ್ಟಿಲ್ಲದ್ದು, ಹೌದಾ, ಅದು ಸಿದ್ಧಿಯಾಗುವುದಕ್ಕಾಗಿ, ಹುಟ್ಟಿಲ್ಲದ್ದು ಎಂಬುದು ಸಿದ್ಧಿಯಾಗುವುದಕ್ಕಾಗಿ, ಕೃಪಣತೆ ಇಲ್ಲದ್ದು ಎಂಬುದು ಸಿದ್ಧಿಯಾಗುವುದಕ್ಕೋಸ್ಕರವಾಗಿ ಒಂದು ಕಾರಣವನ್ನು ಕೊಡ್ತೀನಿ ಮತ್ತು ದೃಷ್ಟಾಂತವನ್ನು ಕೊಡ್ತೀನಿ. ಯಾಕೆ ಹುಟ್ಟಲ್ಲಪ್ಪ ಅನ್ನೋ ಕಾರಣ ಕೊಡ್ತೀನಿ. ಯಾವುದರಂತೆಪ್ಪ ಅಂತ ಕೇಳಿ ದೃಷ್ಟಾಂತವನ್ನು ಹೇಳ್ತೀನಿ. ಆಕಾಶ ಹೇಗೆ ಹುಟ್ಟಲ್ವೋ ಹಾಗೆ ಹುಟ್ಟಲ್ಲ. ಯಾಕೆ ಹುಟ್ಟಲ್ಲ? ನಿರವಯವ. ಆಕಾಶ ಹೇಗೆ ನಿರವಯವಾದಿಂದ ಹುಟ್ಟಲ್ವೋ ಹಾಗೆ ಬ್ರಹ್ಮ ನಿರವಯವಾದ್ರಿಂದ ಹುಟ್ಟಲ್ಲ. ನಿರವಯವತ್ವ ಅಂದ್ರೆ ಆಕಾಶಕ್ಕೂ ಬ್ರಹ್ಮಕ್ಕೂ ಸಮಾನ. ಹುಟ್ಟದೇ ಇರುವುದು ಅನ್ನೋದು ಅದೇ ರೀತಿ. ಆಕಾಶಕ್ಕೂ ಹುಟ್ಟಿದೆ ಅನ್ನೋದು ಶಾಸ್ತ್ರದೃಷ್ಟಿ ಅಷ್ಟೇ, ಲೋಕದಲ್ಲಿ ಹುಟ್ಟನ್ನು ನಮ್ಗೆ ಮಾಡೋಕ್ಕಾಗಲ್ಲ. ಹುಟ್ಟ ಮೇಲೆ ಯಾವ ರೀತಿ ನೀವು ಅದನ್ನು ಕಂಡುಕೊಂಡರೆ ಅದು ಹುಟ್ಟದೇ ಇರೋದು ಮತ್ತೆ ಕೃಪಣತೆ ಇಲ್ಲದೆ ಇರೋದು ಮನದಟ್ಟಾಗುತ್ತದೆಯೋ ಅದನ್ನು ಹೇಳ್ತೀನಿ ಅಂತ ಹೇಳಿ ಅದಕ್ಕಾಗಿ ಶುರು ಮಾಡ್ಕೊತಾ ಇದ್ದಾರೆ. ಆತ್ಮ ಹೇಗೆ ಹುಡ್ತಾರೆ ಗೊತ್ತಾ? ಆತ್ಮ ಹ್ಯಾಕಾಶವಜ್ಜೀವೈಃ ಘಟಾಕಾಶೈರಿವೋದಿತಃ ಘಟಾದಿವಚ್ಚ ಸಂಘಾತೈಃ ಜಾತಾವೇತನ್ ನಿದರ್ಶನಂ ಆತ್ಮಾ ಹ್ಯಾಕಾಶವಜ್ಜೀವೈರ್ಘಟಾಕಾಶೈರಿವೋದಿತಃ ಘಟಾದಿವಚ್ಚ ಸಂಘಾತೈರ್ಜಾತಾವೇತನ್ನಿದರ್ಶನಂ. ಆತ್ಮ ಹಿ ಆಕಾಶವತ್ ಜೀವೈಃ ಘಟಾಕಾಶೈಃ ಇವ ಉದಿತಃ ಘಟಾದಿವತ್ ಚ ಸಂಘಾತೈಃ ಜಾತೌ ಏತತ್ ನಿದರ್ಶನಂ. ನಿಜವಾಗಿ ಆತ್ಮ ಆಕಾಶದಂತೆ ಇರುವನಾಗಿದ್ದಾನೆ. ಆಕಾಶ ಹೇಗಿದೆಯೋ ಹಾಗಾದ ಆತ್ಮ, ಹಾಗಿದ್ದಂತಹ ಆತ್ಮ ಜೀವರೂಪದಿಂದ ಹುಟ್ಟಾನೆ ಅಂದರೆ ಘಟಾಕಾಶ ಇರಿವ, ಘಟಾಕಾಶಗಳು ಹೇಗೆ ಹುಟ್ಟುತ್ತವೆಯೋ ಆ ರೀತಿ ಜೀವರೂಪದಿಂದ ಹುಟ್ಟುತ್ತದೆ. ಘಟಾಕಾಶ ಹುಟ್ಟುತ್ತೋ?
ಘಟಾಕಾಶ ಹುಟ್ಟಲ್ಲ. ಘಟಾಕಾಶ ಮಹಾಕಾಶ ಎರಡು ಆಕಾಶ ಇಲ್ಲ, ಒಂದೇ ಆಕಾಶವೇ ಘಟದ ಘಟಾಕಾಶ ಅನ್ಸ್ಕೊಂಡಿದೆ. ಹಾಗೆ ಪರಮಾತ್ಮ ಜೀವಾತ್ಮ ಇಬ್ಬರಿಲ್ಲ. ಜೀವನ ತೋರ್ತಾ ಇದ್ದಾನೆ ಬುದ್ಧ್ಯಾದ್ಯುಪಾದಿ ಸಂಪರ್ಕದಿಂದ ಪರಿಚ್ಛಿನ್ನನಂತೆ ಸಂಸಾರಿಯಂತೆ ಹುಟ್ಟಿದವನಂತೆ ತೋರ್ತಾ ಇದ್ದಾನೆ. ಇವ ಉದಿತಃ ಅಂತ ಒಂದರ್ಥ, ಉದಿತಃನು ತೋರ್ಕೊಂಡಿದ್ದಾನೆ ಎಂದು. ಇನ್ನೊಂದು ಉಕ್ತಃ ಅಂತ ಇನ್ನೊಂದು ಅರ್ಥ. ಭ್ರೂ ವ್ಯಕ್ತಾಯಾಮ ಭಾಷೆಗೆ ಭ್ರುವೋ ವಚಃ ಅಂತ ಆದೇಶ ಮಾಡಿ ಸಂಪ್ರಸಾರಣ ಆಗ್ಬಿಟ್ಟು ಉದಿತಃ ಬಿಟ್ಟಿದ್ದಾರೆ, ಉಕ್ತಃ ಅಂತ. ಆ ರೀತಿ ಆಗಿದ್ದಾನೆ ಅಂತ ಹೇಳ್ಬಿಟ್ಟಿದೆ. ಘಟಾಕಾಶಗಳಿಂದ ಉದಯವಾದಾಗೆ ಉದಿತಃ ಉದೇತಿ. ಇನ್ಗತು ಧಾತುವಿಗೆ ಇತಃ ಕ್ತಪ್ರತ್ಯಯ. ಉತ್ತು ಇತಃ ಇನ್ಗತು ಧಾತುವಿನ ಕ್ತಪ್ರತ್ಯಯ ಹಾಕೊಂಡು ಉತ್ತು ಇತಃ ಉದಿತಃ ಅಂದ್ರೆ ಎದ್ದು ಬಂದಿದ್ದಾನೆ, ತೋರ್ಕೊಂಡಿದ್ದಾನೆ ಇನ್ನೊಂದರ್ಥ. ಭ್ರೂ ವ್ಯಕ್ತಾಯಾಮ ಭಾಷೆ ವಚ ಪರಿಭಾಷಣೆ ಧಾತುವಿಗೆ ಸಂಪ್ರಸಾರಣವಾಗಿ ಉಕ್ತಃ ಅಂತ ಹೇಳಲ್ಪಟ್ಟಿದ್ದಾನೆ ಅಂತ. ಘಟಾಕಾಶಗಳಿಂದ ಮಹಾಕಾಶವು ಹುಟ್ಟು ಹಾಗೆ ಪರಮಾತ್ಮನು ಜೀವಾಕಾಶದಿಂದ ಹುಟ್ಟಿದಾನೆ ಅಂತೇಳಿ ಬ್ರಹ್ಮಜ್ಞಾನಿಗಳಿಂದ ಹೇಳಲ್ಪಟ್ಟಿದ್ದಾನೆ. ಮಹಾಕಾಶವು ಘಟಾಕಾಶಗಳಿಂದ ಎದ್ದುಕೊಳ್ಳುವ ಹಾಗೆ ಬ್ರಹ್ಮವು ಜೀವದಿಂದ ಎದ್ದುಕೊಂಡಿದೆ. ಉದಿತಃ ಉದೇತಿ ಸೂರ್ಯ ಯಥಾ ಉದೇತಿ. ಉದಿತಃ ಆದಿತ್ಯ ಉದಿತ ಆದಿತ್ಯೇ. ಆ ಉದಿತಃನೇನೋ ಉದಯವಾಗೋದು. ಗುರುಣ ಉದಿತಃನೇನೋ ಉಕ್ತಃ ಅಂತ ಅರ್ಥ. ಅದು ವೇಟ್ಟು. ಉಕ್ತಃ ಉದಿತಃ ಎರಡು ಉಂಟು. ಉಕ್ತಃ ಆದರೆ ಅನಿಟ್ಟು, ಉದಿತಃ ಆದರೆ ಸೇಟ್ಟು. ಸೇಟ್ಟು ಅನಿಟ್ಟು ಎರಡು ಉಂಟಾದ್ರಿಂದ ಏನಾಯ್ತು? ವೇಟ್ ಆಯ್ತು. ವೇಟ್ ಅಂದೇನೋ ವಿಕಲ್ಪದಿಂದ ಇಟ್ಟು. ಯಪ್ಪಾ ಎಂದಗರ ಬಹಳ ಚೆನ್ನಾಗಿ ಅದು ಉದಿತ ಅನ್ನೋ ಪದ ತುಂಬಾ ಇದು ಮಾಡುತ್ತೆ, ಬಹಳ ಇಂಪಾರ್ಟೆಂಟ್ ಅಂತ. ಹಾಗೆ ಉದಯನಾಗಿದ್ದಾನೆ. ಘಟಾಕಾಶ ರೂಪದಿಂದ ಮಹಾಕಾಶ ಉದಯವಾಗಿದೆ ಅಂತ. ಉದಯವಾಗಿದೆಯೋ ಘಟಾಕಾಶ ರೂಪದಿಂದ ಮಹಾಕಾಶ ಉದಯವಾಗಿದೆ. ಮಹಾಕಾಶವಾಗಿದೆ, ಘಟಾಕಾಶ ತೋರ್ದು. ಈಗ ಇದು ಈ ಹಾಲು 15/15 50/20 ಆ ರೀತಿ ಎದ್ಕೊಂಡಿದೆ ಅಂದ್ರೆ ಅಂತ ಹೇಳಲ್ಪಟ್ಟಿದೆ ಎಂದು ಎದ್ಕೊಂಡಿದೆ ಒಂದೇ. ಅಷ್ಟೇ ಅಲ್ಲ, ಇನ್ನು ಆಕಾಶವು ಘಟಾದಿಗಳ ರೂಪದಿಂದ ತೋರ್ಕೊಂಡಾಗೆ. ಏನು? ಆಕಾಶವೇ ವಾಯುವಾದಿ ಕ್ರಮದಿಂದ ಭೂಮಿಯಾಗಿರೋದು, ಭೂಮಿಯಾಗಿ ಗಡಿಗೆಯಾಗಿರೋದು. ಹಾಗೆ ಬ್ರಹ್ಮವೇ ಸಂಘಾತವಾಗಿದೆ. ಅಲ್ಲಿ ಗಡಿಗೆಯೂ ಆಕಾಶಕ್ಕಿಂತ ಬೇರೆ ಅಲ್ಲ, ಗಡಿಗೆ ಒಳಗಿರುವ ಆಕಾಶವೂ ಈ ಆಕಾಶಕ್ಕಿಂತ ಬೇರೆ ಅಲ್ಲ. ಅದೇ ರೀತಿ ಜೀವನೂ ಪರಮಾತ್ಮದಿಂದ ಬೇರೆ ಅಲ್ಲ. ಜೀವನಿಗೆ ಉಪಾಧಿಯಾಗಿರೋ ದೇಹೇಂದ್ರಿಯ ಮನೋಬುದ್ಧಿಯೂ ಪರಮಾತ್ಮದಿಂದ ಬೇರೆ ಅಲ್ಲ. ಘಟಾದಿವಚ್ಚ ಸಂಘಾತೈ ಘಟಾದಿ, ಸಂಘಾತಗಳೊಡನೆ ಘಟಾದಿಗೆ ಸಮಾನ ಅಂತ ಇದ್ದಾರೆ. ಸಂಘಾತ ನಾಮ ಕಿಂ? ದೇಹೇಂದ್ರಿಯ ಸಮುದಾಯ. ಸಂಘಾತ ಸಮುದಾಯ, ಗ್ರಾಮ, ಜಾತ ಒಂದೇ ಅರ್ಥ. ದೇಹೇಂದ್ರಿಯ ಮನೋಬುದ್ಧಿಗಳು ಕೂಡ ಬ್ರಹ್ಮವೇ ಈ ರೀತಿ ತೋರ್ಕೊಳ್ತಾ ಇರೋದು. ಬ್ರಹ್ಮವೇ ಆಕಾಶಾದಿ ಕ್ರಮದಿಂದ ಪಂಚಭೂತವಾಗಿ ನಾಮರೂಪವಾಗಿ ಅನ್ನದಿಂದ ಬೆಳಕು ತೋರ್ತಾ ಇದೆ. ಈ ಆಕಾಶವೇ ಭೂಮಿಯಾಗಿ ಗಡಿಯಾಗಿ ತೋರ್ತಾ ಇದೆಯೋ. ಈಗ ಇದಕ್ಕೆ ಉದಾಹರಣೆ ಹೇಳ್ಬೇಕಾದ್ರೆ ಮಂಜಿನ ಗೆಡ್ಡೆಯಲ್ಲಿ ಒಂದು ಕೊಡ ಮಾಡಿದ್ರು ಇಟ್ಕೋ. ಮಂಜಿನ ಗೆಡ್ಡೆಯಲ್ಲಿ ಕೊಡ ಮಾಡಿಬಿಟ್ಟು ಅದನ್ನು ಸರೋವರಕ್ಕೆ ಅದ್ದಿಬಿಟ್ಟ ಅಂತ ಇಟ್ಕೋ. ಸರೋವರಕ್ಕೆ ಅದ್ದಿಬಿಟ್ಟ ಅಂದ್ರೆ ಗಡಿಗೆ ಒಳಗೆಲ್ಲ ನೀರು, ಗಡಿಗೆ ಹೊರಗಡೆಗೆ ಗಡಿಗೆ ಒಳಗೆಲ್ಲ ನೀರು, ಗಡಿಗೆ ಹೊರಗೆಲ್ಲ ನೀರು, ಗಡಿಗೆನೂ ನೀರೇ. ಮಂಜಿನ ಗೆಡ್ಡೆ ಗಡಿಗೆ ಅದು. ಮಂಜಿನ ಗೆಡ್ಡೆಯಲ್ಲಿ ಮಾಡಿದಂತಹ ಗಡಿಗೆಯನ್ನ ಸರೋವರಕ್ಕೆ ಅದ್ದಿದರೆ ಒಳಗೂ ನೀರು ಹೊರಗೂ ಗಡಿಗೆ ನೀರು. ಹಾಗಾಗಿ ಒಳಗೆ ಜೀವನೂ ಆತ್ಮನೇ, ಈ ಸಂಘಾತಗಳು ಆತ್ಮವೇ. ಇದು ದೃಷ್ಟಾಂತ. ಘಟಾಕಾಶವೂ ಮಹಾಕಾಶವೇ. ಘಟವು ಏತದು ಜಾತವು ನಿದರ್ಶನ ಅಂದ್ರು. ಏತದು ಅಂದ್ರೆ ಏನು? ಇದು ಜಾತವು ಅಂದ್ರೆ ಹುಟ್ಟಿದ ವಿಷಯದಲ್ಲಿ, ವೈಶಿಕ ಸಪ್ತಮಿ, ಹುಟ್ಟಿದ್ದರ ವಿಷಯದಲ್ಲಿ ಇದೇ ದೃಷ್ಟಾಂತಪ್ಪ ಅಂದ್ರು. ಯಾರು? ಹುಟ್ಟಿದೆ ಅಂತಂದ್ರೆ ಅದರ ಬಗ್ಗೆ ನನ್ನ ಅಭಿಪ್ರಾಯ ಕೇಳೋದಾದ್ರೆ ಆಕಾಶವು ಘಟಾಕಾಶದಿಂದ ಎದ್ದುಕೊಳ್ಳುವ ಹಾಗೆ ಬಂದಿದೆ ಎಂದು ಹೇಳುವ ಹಾಗೆ ಆತ್ಮನು ಜೀವರೂಪದಿಂದ ಎದ್ದುಕೊಂಡಿದ್ದಾನೆ ಒಂದಾಯ್ತು. ಆಕಾಶವೇ ಗಡಿಗೆ ರೂಪದಿಂದ ಇರುವ ಹಾಗೇನೆಯೇ ಸಂಘಾತ ರೂಪದಿಂದಲೂ ಬ್ರಹ್ಮವಿದೆ ಅಂತ ಎರಡನೇದಾಯ್ತು. ಇದು ಹುಟ್ಟಿಗೆ ದೃಷ್ಟಾಂತ ಅಂದ್ಕೊಂಡ್ರೆ ಇವಾಗ ಏನು ಹುಟ್ಟಿತು, ಏನು ಬಂತು, ಏನಾಗಿದೆ ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಯ್ತಾ? ಹೇಳ.
ಯಾವ ಗಡಿಗೆ? ಮಂಜಿನ ಗಡ್ಡೆ ಗಡಿಗೆ. ಮಂಜಿನ ಗಡ್ಡೆ ಗಡಿಗೆ ಜಗತ್ತಿನ ವಿಚಾರ. ಈ ಮಂಜುಗಡ್ಡೆ ನಾನು ಹೇಳಿದ್ದು ಇಲ್ಲಿಲ್ಲ. ಮಂಜುಗಡ್ಡೆ ವಿಚಾರ ನಾನು ಸುಮ್ಮನೆ ದೃಷ್ಟಾಂತ ಕೊಟ್ಟ. ಇಲ್ಲಿರೋದು ಕೇಳ. ಆತ್ಮ ಹ್ಯಾಕಾಶವಜ್ಜೀವೈ ಘಟಾಕಾಶಿ ರಿವೋದಿತ ಅಂತ ಹೇಳಪ್ಪ. ಪ್ಲೀಸ್ ಹತ್ತ ಮಾಡ. ಇನ್ನೂ ಹತ್ತ ಮಾಡಲೇ ಯಾಕ? ಇನ್ನೂ ಕೇಳಿಸಲ್ಲ. ಈಗ ಐಕ ಮಾಡೋ ಮುಖ. ಹಾ, ಇವಾಗ ಹೇಳು. ಘಟಾಕಾಶ ಮಹಾಕಾಶ ಎರಡು ಶಬ್ದ ಹೇಳ್ತೀವಿ. ನಿಜವಾಗಿ ಎರಡು ಇಲ್ಲ. ಘಟಾಕಾಶ ಮಹಾಕಾಶ ಅಂತ ಇಲ್ಲ. ಗಡಿಗೆಯಿಂದ ಘಟಾಕಾಶ, ಗಡಿಗೆ ಉಪಾಧಿಯ ಘಟಾಕಾಶ ಎದ್ಗಳು ಹಾಗೆ ಪರಮಾತ್ಮನಿಂದ ಜೀವ ಎದ್ಕೊಂಡಿದ್ದಾರೆ. ಗಡಿಗೆ ಅನ್ನೋದು ಆಕಾಶ ಉಂಟಾಗಿದೆ. ಯಾಕೆ ಹೇಳ? ಗಡಿಗೆಯಾಗಿ ಉಪಾದಾನ ಕಾರಣ. ಇಲ್ಲಿ ಮಣ್ಣಿಗೆ ಆಕಾಶ ಉಪಾದಾನ ಕಾರಣ. ಉಪಾದಾನ ಕಾರಣ ಅಂತ ಗೊತ್ತಾ? ಹಾ, ಆಭರಣಕ್ಕೆ ಚಿನ್ನ ಉಪಾದಾನ ಕಾರಣ. ಹಾಗೆ ಗಡಿಗೆಗೆ ಮಣ್ಣು ಉಪಾದಾನ ಕಾರಣ. ಮಣ್ಣಿಗೆ ಆಕಾಶ ಉಪಾದಾನ ಕಾರಣ. ಆಕಾಶವೇ ಮಣ್ಣಾಗಿ ಗಡಿಗೆಯಾಗಿ, ಗಡಿಗೆ ಒಳಗಿನ ಆಕಾಶವೂ ಆಗಿ ಎರಡು. ಗಡಿಗೆ ಒಳಗಿನ ಆಕಾಶ ಮಹಾಕಾಶವಾಗಿ, ಮಹಾಕಾಶ ಗಡಿಯಾಕಾಶ ಬರುತ್ತೆ. ಹಾಗೆ ಆಕಾಶ ಗಡಿಗೆಯಾಗಿತ್ತು. ಹಾಗೆ ಇಲ್ಲೂ ಪರಮಾತ್ಮನು ಜೀವನಾಗಿಯೂ ಎರಡು ಇರಬೇಕು. ಸಾರ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಅದೇ ಅರ್ಥ ಮಾಡ್ಕೋ, ತಪ್ಪು ಮಾಡ್ಕೋಬೇಡ. ಎರಡು ದೃಷ್ಟಾಂತದಿಂದ ಅರ್ಥ ಆಯ್ತು. ನಿಮ್ಗೆ ಅರ್ಥ ಆಯ್ತು ಅನಿಸ್ತಾ? ಅದು ಅರ್ಥ ಆಯ್ತು ನಿಮ್ಗೆ ಅನ್ನಿಸ್ತಾ? ನಿಮ್ಗೆ ಗೊತ್ತಾಗಲಿಲ್ಲ? ಸ್ವಲ್ಪ ಅರ್ಥ ಮಾಡಿದ್ರೆ ಕೊಡ. ಅದ ಸರಿ ಹೇಳ್ರೆ. ಭಾಳ ಮುಖ್ಯವಾದ ವಿಷಯ ಕಂಡ್ರಿ ಇದು. ಅರ್ಥ ಆಗ್ಬೇಕು ಅವರಿಗೆ. ಇವಾಗ ಒಂದು ಉಪಾಧಿನಲ್ಲಿ ತೋರ್ಕೊಳ್ಳೋದ್ರಿಂದ ಭೇದ ಅನ್ಸುತ್ತೆ. ಒಂದೇ ಆಕಾಶ ಇದೆ, 10 ಮಡಕೆಗಳನ್ನ ಇಟ್ಬಿಟ್ರೆ ಒಂದೊಂದು ಸೈಜಿಂದು ಒಂದೊಂದು ಬೇರೆ 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 ಅಂತ ಅನ್ಸುತ್ತೆ. ಯಾಕೆ ಬೇರೆ ಅನ್ಸುತ್ತೆ? ಉಪಾಧಿ ಭೇದದಿಂದ. ಅದ್ರ ಒಳಗಿರೋ ಆಕಾಶ ಬೇರೆನಾ? ಆಕಾಶ ಒಂದೇ ತಾನೆ. ಇವಾಗ ಕರೆಂಟ್ ಫ್ಯಾನಲ್ಲೂ ಇರುತ್ತೆ, ಲೈಟಲ್ಲೂ ಇರುತ್ತೆ, ಈ ಬಲ್ಬಲ್ಲೂ ಇರುತ್ತೆ, ಈ ಕಂಪ್ಯೂಟರಲ್ಲೂ ಇರುತ್ತೆ. ಉಪಾಧಿಗಳ ಭೇದ ಇದೆ, ಕರೆಂಟ್ಗೇನು ಭೇದ ಇಲ್ವಲ್ಲ, ಒಂದೇ ಕರೆಂಟೇ ತಾನೆ. ಸೊ ಅದಕ್ಕೆ ಏನ್ ಹೇಳ್ತಿದ್ದಾರೆ, ಹೇಗೆ ಅದು ಮೊದಲನೇ ದೃಷ್ಟಾಂತ. ಆಕಾಶ ಮಹಾಕಾಶನೇನೆ ಉಪಾಧಿ ಭೇದದಿಂದ ಬೇರೆ ಬೇರೆ ಬೇರೆ. ಇದು ಈ ಟಿವಿ ಅಂತೀವಿ, ಇದಕ್ಕೆ ಫ್ಯಾನ್ ಅಂತೀವಿ, ಇದಕ್ಕೆ ಲೈಟ್ ಅಂತೀವಿ, ಹೆಸರೇ ಬದಲಾಗ್ಬಿಡುತ್ತೆ. ಯಾವ್ದನ್ನು ಕರೆಂಟ್ ಅಂತ ಕರೆಯಲ್ಲ. ಕರೆಂಟ್ ಅಂತ ಕರೀದೇ ಇದ್ದಾಗ ಇದೆಲ್ಲ ಬೇರೆ ತತ್ವ ಅನ್ಸ್ಬಿಡುತ್ತೆ. ಅದೇ ಮೂಲ ಕರೆಂಟೇ ಆಗಿರೋದ್ರಿಂದ ಅಲ್ಲಿ ಮಡಕೆ ಕುಡಿಕೆ, ಮಡಕೆ ಆಕಾಶ, ಕುಡಿಕೆ ಆಕಾಶ ಅಂತ ಹೆಸರು ಭೇದ ಆಗುತ್ತೆ. ಆದ್ರೆ ಎಲ್ಲಾನು ಆಕಾಶನೇ, ಆಕಾಶಕ್ಕೆ ಪ್ರತೀತಿ. ಉಪಾಧಿಯಿಂದ ಭೇದ ಒಂದು. ಇನ್ನೊಂದು ಸರಿ, ಮಡಕೆ ಏನಾಯ್ತು? ಅದ್ರ ಒಳಗಿರೋ ಆಕಾಶ ಮಹಾಕಾಶ ಅಂತಾನೆ ಅನ್ಕೊಳ್ಳೋಣ. ಆದ್ರೆ ಮಡಕೆ ಬೇರೆನಲ್ಲ, ಕುಡಿಕೆ ಬೇರೆನಲ್ಲ ಅಂದ್ರೆ ಅದೂನು ಕಾರ್ಯಕಾರಣ ಪ್ರಕ್ರಿಯೆನಲ್ಲಿ ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನೇರಾಪಃ, ಅದ್ಭ್ಯ ಪೃಥಿವಿ, ಈ ಸೃಷ್ಟಿ ಪ್ರಕ್ರಿಯೆ ತಗೊಂಡ್ರೆ, ಹುಟ್ಟಿದೆ ಅಂತ ತಗೊಂಡ್ರೆ, ಆಕಾಶದಿಂದ ವಾಯುವಾಗಿ, ವಾಯುವಿಂದ ಅಪ್ಪಾಗಿ ಅಗ್ನಿಯಾಗಿ, ಅಗ್ನಿಯಿಂದ ಅಪ್ಪಾಗಿ, ಅಪ್ಪಿಂದ ಭೂಮಿಯಾಗಿ, ಭೂಮಿ ತತ್ವನೇ ಇದು ಮಡಕೆ. ಸೊ ಅವಾಂತರ ಕಾರಣ ಗುರುಗಳು ಹೇಳ್ದಂಗೆ ಉಪಾದಾನ ಕಾರಣ, ಮೂಲ ಕಾರಣ ಯಾವುದು ಅಂದ್ರೆ ಇದು ಸೂಕ್ಷ್ಮ. ಇದು ಶ್ರದ್ಧೆಯಿಂದ ಸದ್ಯಕ್ಕೆ ಒಪ್ಕೊಳ್ಳಿ. ಆಕಾಶನೇ ಮಡಕೆನೂ ಆಗಿರೋದು. ಮಡಕೆ ಒಳಗಿರೋ ಆಕಾಶ ಫಸ್ಟ್ ಆಗೋಯ್ತು. ಆ ಮಡಕೆ ಆಗಿರೋದು ಆಕಾಶದಿಂದಾನೆ, ಆ ಪಂಚಭೂತ ತತ್ವನೇ. ಅಂದ್ರೆ ಪಂಚೀಕೃತವಾದ ಇದರಿಂದ ತತ್ವದಿಂದ ಆಕಾಶನು ಹೇಗ್ ಕಾಣ್ತಿದ್ಯೋ ಇದು ದೃಷ್ಟಾಂತ. ದಾಷ್ಟಾಂತಿಕದಲ್ಲಿ ಅದೇ ರೀತಿ ಆತ್ಮನೂವೇ ಈಗ ಒಂದು ಕಡೆ ಜೀವನಾಗಿ, ಆಯ್ತಾ, ಅದು ಘಟಾಕಾಶದ ಸ್ಥಾನದಲ್ಲಿ ಜೀವನಾಗಿ. ಯಾಕೆಂದ್ರೆ ತುಂಬಾ ಸಾಮ್ಯತೆ ಇದೆ. ಚೈತನ್ಯ, ಪ್ರತ್ಯಕ್ತ್ವ ಇವೆಲ್ಲ ತುಂಬಾ ಸಾಮ್ಯವಾಗಿದೆ. ಇನ್ನೊಂದು ಹೊರಗಡೆ ಪಂಚಭೂತಗಳಾಗಿ, ಅಧ್ಯಾತ್ಮವಾಗಿ ದೇಹೇಂದ್ರಿಯ ಮನೋಬುದ್ಧಿಯಾಗಿ, ಅಧ್ಯಾತ್ಮವಾಗಿ ಕಾರ್ಯಕರಣ ಸಂಘಾತವಾಗಿಯೂ ಆತ್ಮನೇ ತೋರ್ಕೊತಾ ಇದ್ದಾನೆ. ಅಂದ್ರೆ ಘಟ, ಆಕಾಶ ಹೇಗೆ ಉಪಾದಾನ ಕಾರಣವಾಗಿ ಘಟವಾಗಿ ತೋರ್ಕೊತಾ ಇದೆಯೋ, ಈ ದೇಹೇಂದ್ರಿಯ ಸಂಘಾತ ಒಂದು. ಹೊರಗಿರೋ ಪ್ರಪಂಚ ನಿಮ್ಗೆಲ್ಲ ಬಿಡಿಬಿಡಿಯಾಗಿ ಏನ್ ತೋರ್ತಾ ಇದೆ ಅದು ಅಷ್ಟೂನು ಆತ್ಮನೇ ಈ ರೀತಿ ತೋರ್ಕೊತಾ ಇದ್ದಾನೆ. ಆಕಾಶ ದೃಷ್ಟಾಂತ ಕೊಡ್ತಾರೆ. ಆಕಾಶ ಜಾಗದಲ್ಲಿ ಪರಮಾತ್ಮ, ಆಕಾಶವೇ ಘಟಾಕಾಶ ತಗೊಂಡಾಗೆ ಪರಮಾತ್ಮ ಜೀವನ ತಗೊಳ್ತಾನೆ. ಆಕಾಶವೇ ಮಣ್ಣಾಗಿ ಗಡಿಯಾಗಿರೋದ್ರಿಂದ ಪರಮಾತ್ಮನೇ ದೇಹಂಜ ಮನೋಬುದ್ಧಿಯಾಗಿದ್ದಾನೆ.
ದೇಹೇಂದ್ರಿಯ ಮನೋಬುದ್ಧಿಯೂ ಪರಮಾತ್ಮಕ್ಕೆ ಬೇರೆ ಅಲ್ಲ, ಒಳಗಿರೋ ಜೀವನೂ ಬೇರೆ ಅಲ್ಲ. ಘಟಾಕಾಶವೂ ಮಹಾಕಾಶಕ್ಕೆ ಬೇರೆ ಅಲ್ಲ, ಗಡಿಗೆಯೂ ಮಹಾಕಾಶ ಬೇರೆ ಅಲ್ಲ. ಹೇಗೋ ಹಾಗೆ ಅಂತ ಹೇಳಿ ಈ ರೀತಿ ಏತತ್ವವನ್ನು ಇದು ಜಾತವು ಹುಟ್ಟಿದ ವಿಷಯದಲ್ಲಿ ನಿದರ್ಶನ ಅಂದ್ರೆ ದೃಷ್ಟಾಂತವು ಅಂತ ಅರ್ಥ. ನಿದರ್ಶನ ನಾಮ ದೃಷ್ಟಾಂತ ಅಂತ ಇದು ಇಷ್ಟು ಶ್ಲೋಕ ಅರ್ಥ. ಆತ್ಮ ಪರಹ ಹಿ ಯಸ್ಮಾತ್ ಆತ್ಮ ಪರಹ ಹಿ ಯಸ್ಮಾತ್ ಆಕಾಶವತ್ ಸೂಕ್ಷ್ಮ ನಿರವಯವಃ ಸರ್ವಗತಃ ಆಕಾಶವತ್ ಸೂಕ್ಷ್ಮಃ ನಿರವಯವಃ ಸರ್ವಗತಃ ತಸ್ಮಾತ್ ಆಕಾಶವತ್ ಇತ್ಯುಕ್ತಃ. ತಸ್ಮಾತ್ ಆಕಾಶವತ್ ಇತ್ಯುಕ್ತಃ. ಆತ್ಮ ಅಂದ್ರೆ ಇಲ್ಲಿ ಜೀವಾತ್ಮದ ಬಗ್ಗೆ. ಆತ್ಮ ಅಂದ್ರೆ ಪರಮಾತ್ಮ ಅಂದ್ರೆ ಕಲ್ಪಿತ ಅನ್ನೋದು ಆತ್ಮ ಅಂತ. ಜೀವಾತ್ಮ ಎಂಥ ಆತ್ಮ? ಈ ಕಲ್ಪಿತ ಆತ್ಮ. ಪರಹ ಅಂದ್ರೇನೋ ಹೆಚ್ಚಿನವನು, ವಿಲಕ್ಷಣನು, ಎರಡು ಅರ್ಥ ಇದೆ. ಹೆಚ್ಚಿನವನು ಯಾವುದಕ್ಕಿಂತ ಹೆಚ್ಚಿನವನು? ಜೀವನಿಗಿಂತಲೂ ಜೀವನ ಜ್ಞಾನ ಐಶ್ವರ್ಯ ಶಕ್ತಿಗಿಂತ ಅವನ ಜ್ಞಾನ ಐಶ್ವರ್ಯಾದಿಗಳು ಕೋಟಿ ಪಟ್ಟು ಹೆಚ್ಚು. ಮತ್ತು ಸ್ವಭಾವದಲ್ಲಿ ವಿಲಕ್ಷಣ. ಜೀವನಿಗೆ ಕರ್ತೃತ್ವ ಭಕ್ತೃತ್ವ ಆದಿಗಳುಂಟು, ಅವನಿಗೆ ಅದಕ್ಕೆ ಸಾಕ್ಷಿಯಾಗಿದ್ದಾನೆ, ವಿಲಕ್ಷಣ ಇದ್ದಾನೆ. ವಿಲಕ್ಷಣತ್ವ ಉತ್ಕೃಷ್ಟತ್ವ ಎರಡು ತಗೋಬೇಕು ಪರಹ ಅನ್ನೋದ. ಆದ ತತ್ವತಃ ಅವನೇ. ಘಟಾಕಾಶದಲ್ಲಿ ಎಷ್ಟು ನೀರಿಡಬಹುದು, ಇದು ಮಹಾಕಾಶದಲ್ಲಿ ಎಷ್ಟು ಇಡ್ಬೋದು ಹೇಳೋ? ಎಲ್ಲ ಲೋಕ ಮಹಾಕಾಶದಲ್ಲೇ ಇರೋದು ಅಲ್ವಾ? ಹಾಗೆ ಪರಹ ಆತ್ಮ, ಹೆಚ್ಚಿನವನಾದ ಪರಮಾತ್ಮನೇ ಆತ್ಮ ಅಂತ ಹೇಳ್ತಾ ಇದೆ. ಅದು ಆಕಾಶದಂತೆ ಅಂದ್ರೆ ಈ ಭೂತಾಕಾಶ ಇದೆಯಲ್ಲ, ಭೂಕಾಕಾಶದಂತೆ ಸಾಮ್ಯತೆ ಹೇಳ್ತಾರೆ. ಭೂತಾಕಾಶ ಸೂಕ್ಷ್ಮ. ಸೂಕ್ಷ್ಮ ಅಂದ್ರೇನೋ ಕಣ್ಣು ಕಾಣೋಣ ಅಂತ ಅರ್ಥ, ಇಂದ್ರಿಯ ಗೋಚರವಲ್ಲ ಅಂತ. ಎರಡನೇದು ನಿರವಯವ. ಪರಮಾತ್ಮನು ಕಣ್ಣಿಗೆ ಕಾಣಲ್ಲ. ಯಾಕೆ ಹೇಳೋ? ಕಣ್ಣಿಗೂ ಸಾಕ್ಷಿಯಾಗಿದ್ದಾನೆ, ಬುದ್ಧಿಗೂ ಸಾಕ್ಷಿಯಾಗಿದ್ದಾನೆ. ಒಳಗಿದೆಲ್ಲವೂ ನೋಡೋನು. ಕಣ್ಣು ಮನಸ್ಸನ್ನು ನೋಡ್ತಾನ? ಯಾಕೆ ನೋಡಲ್ಲ? ಒಳಗಿದೆ. ಮನಸ್ಸನ್ನು ಬುದ್ಧಿಯನ್ನು ನೋಡುವನು. ಅವನ್ನ ಕಣ್ಣಿಗೆ ನೋಡೋಕ್ಕಾಗತ್ತೆ? ಆಗಲ್ಲ. ಸೂಕ್ಷ್ಮ. ಇನ್ನೊಂದು ನಿರವಯವ. ಅವಯವದ ಸ್ಪೇರ್ ಪಾರ್ಟ್ಸ್, ಬಿಡಿ ಭಾಗವಿಲ್ಲ. ಈ ಆಕಾಶಕ್ಕೂ ಬಿಡಿ ಭಾಗ ಇಲ್ಲ. ಆಕಾಶಕ್ಕೂ ಪರಮಾತ್ಮಗೂ ಸಾಮ್ಯತೆ ಹೇಳ್ತಾ ಇದ್ದಾರೆ. ಈ ಆಕಾಶವು ಕಣ್ಣಿಗೆ ಕಾಣಲ್ಲ, ಪರಮಾತ್ಮನು ಕಣ್ಣಿಗೆ ಕಾಣಲ್ಲ. ಈ ಆಕಾಶಕ್ಕೆ ಅವಯವ ಇಲ್ಲ, ಪರಮಾತ್ಮಗೂ ಅವಯವ ಇಲ್ಲ. ಈ ಆಕಾಶ ಎಲ್ಲೋ ಕಡೆಯಲ್ಲೂ ಇದೆ. ಎಲ್ಲ ಕಡೆಯನ್ನು ಏನ ಹೆಸರು? ಆಕಾಶಕ್ಕೆ ಹೆಸರು. ಪರಮಾತ್ಮನು ಎಲ್ಲ ಕಡೆ ಇದೆ. ಇಷ್ಟು ಪರಮಾತ್ಮನಿಗೂ ಆಕಾಶಕ್ಕೂ ಸಾಮ್ಯತೆ. ವ್ಯತ್ಯಾಸ ಏನು? ಪರಮಾತ್ಮಗೂ ಆಕಾಶಕ್ಕೂ ವೈಷಮ್ಯತೆ ಏನು? ವ್ಯತ್ಯಾಸ ಏನು? ಇದು ಅಚೇತನ, ಇದು ಚೇತನ. ಇದು ದೃಶ್ಯ, ಅದು ದೃಕ್ಕು. ವ್ಯತ್ಯಾಸ ಏನು ಹೇಳೋ? ದೃಕ್ಕು. ಇದು ಇನ್ನೊಂದು ಅಚೇತನ, ಚೇತನ. ಇನ್ನೊಂದು ಪ್ರತ್ಯೇಕ. ಒಳಗಿದೆ, ಅದು ಬಾಹ್ಯವಾಗಿದೆ. ಒಳಗಿದಾನೆ, ಅದು ಹೊರಗಿದೆ. ಅಂದ್ರೆ ಸಾಮ್ಯತೆ ವೈಷಮ್ಯತೆ ತಿಳ್ಕೋಬೇಕು. ಆಕಾಶಕ್ಕೂ ಪರಮಾತ್ಮನಿಗೂ ಸಾಮ್ಯತೆ ಏನೇನು, ವೈಷಮ್ಯತೆ ಏನೇನು? ಸಾಮ್ಯತೆ ಏನೇನೋ ಇದು ಸೂಕ್ಷ್ಮತ್ವ, ನಿರವಯವತ್ವ, ಸರ್ವಗತತ್ವ ಸಾಮ್ಯತ. ಪ್ರಿಯತ್ವ, ಚೇತನತ್ವ, ಪ್ರತ್ಯಕ್ತ್ವ, ಅಂತಸ್ಥತ್ವ ಅದು ಪರಮಾತ್ಮ. ಈಗಳು ತಸ್ಮಾತ್ ಇದರಿಂದ ಅಂದ್ರೆ ಸೂಕ್ಷ್ಮ, ನಿರವಯವ, ಸರ್ವಗತ ಅನ್ನುವಂಥ ಈ ಒಂದು ಅಂಶದಿಂದ ಆಕಾಶದಂತೆಯೇ ಪರಮಾತ್ಮತಕ್ಕವನು ಎಂಬುದಾಗಿ ಹೇಳಲ್ಪಟ್ಟಿದೆ. ಉಕ್ತಃ ಶಾಸ್ತ್ರೇಷು ಉಕ್ತಃ, ಸಂಪ್ರದಾಯವಿದ್ಭಿಃ ಉಕ್ತಃ. ಸಂಪ್ರದಾಯವನ್ನೆಲ್ಲವರಿಂದ ಹೇಳಲ್ಪಟ್ಟಿದೆ. ಜೀವೈಃ ಕ್ಷೇತ್ರಜ್ಞೈಃ ಘಟಾಕಾಶೈರಿವ ಜೀವೈಃ ಕ್ಷೇತ್ರಜ್ಞೈಃ ಘಟಾಕಾಶೈರಿವ ಘಟಾಕಾಶತುಲ್ಯೈಃ ಉದಿತಃ ಉಕ್ತಃ. ಆಕಾಶತುಲ್ಯೈಃ ಉದಿತಃ ಉಕ್ತಃ. ಸ ಏವ ಆಕಾಶ ಸಮಃ ಪರಃ ಆತ್ಮ. ಸ ಏವ ಆಕಾಶಸಮಃ ಪರಃ ಆತ್ಮ. ಆ ಆತ್ಮನು ಪರಮಾತ್ಮನು ಜೀವೈಃ ಜೀವರೂಪಗಳಿಂದ ಈ ಪ್ರಕಾರ ಅರ್ಥದೀಯ. ಅಲ್ಲೊಂದು ಜೀವ, ಇಲ್ಲೊಂದು ಜೀವ, ಇಲ್ಲೊಂದು ಜೀವ, ಇಲ್ಲೊಂದು ನಾನು ಯಾರು ಅನ್ಕೋದು ಅವೆಲ್ಲ ಜೀವರು. ಆ ಜೀವರೂಪದಿಂದ ಜೀವನೇ ಕ್ಷೇತ್ರಜ್ಞ. ಕ್ಷೇತ್ರಜ್ಞ ಅಂತ ಹೆಸರು. ಕ್ಷೇತ್ರಂ ಜಾನಾತಿ. ಕ್ಷೇತ್ರ ಅಂದರೆ ಶರೀರ. ಇದಂ ಶರೀರಂ ಕೌಂತೆಯ ಜೀವವೇತ ತಂಪ್ರಾಹು. ಶರೀರ ಕ್ಷೇತ್ರ, ಅದನ್ನು ಅರಿಸುವವನು. ಆಪಾದತಲ ಮಸ್ತಕ ಸಂತಾಪಯತಿ. ನೋಡ್ತಾ ಇದ್ದಾನೆ. ಹಾಗಾಗಿ ಕ್ಷೇತ್ರಜ್ಞನನ್ನಿಸ್ಕೊಂಡ ಜೀವರೂಪದಿಂದ ಯಾವುದರಂತೆ ಈ ಮಹಾಕಾಶ ಘಟಾಕಾಶ ರೂಪದಿಂದ ಎದ್ಕೊಳ್ಳೋ ಹಾಗೆ. ಘಟಾಕಾಶ ತುಲ್ಯ. ತುಲ್ಯ ಅಂದ್ರೇನು? ಈಕ್ವಲ್, ಸಮಾನ. ಘಟಾಕಾಶ ಸಮಾನವಾಗಿ ಇದಾನೆ ಎಂಬುದಾಗಿ ಉದಿತ ಅಂದ್ರೆ ಉಕ್ತ ಹೇಳಲ್ಪಟ್ಟಿದ್ದಾರೆ. ಏನು? ಸಏವ ಸೇವಕ ಏವ ಪರಮಾತ್ಮ ಏವ ಆಕಾಶ ಸಮಃ ಪರಮಾತ್ಮ. ಬಲಮಟ್ಟಿಗೆ ಆಕಾಶಕ್ಕೆ ಈಕ್ವಲ್ ಆಗಿರ್ತಕ್ಕಂಥ ಪರಮಾತ್ಮನು ಈ ರೀತಿ ಇದ್ದಾನೆ ಎಂಬುದಾಗಿ ಹೇಳಲ್ಪಟ್ಟಿದ್ದಾನೆ ಅಂತದ್ದು. ಅಥವಾ ಇದನ್ನು ಅರ್ಥ ಮಾಡ್ತಾರೆ. ಯಾವುದಕ್ಕೆ? ಉಕ್ತ ಅನ್ನಕ್ಕೆ.
ಘಟಾಕಾಶೈಃ ಯಥಾ ಆಕಾಶಃ ಉದಿತಃ ಉತ್ಪನ್ನಃ अथवा घटाकाशैः यथा आकाशः उदितः उत्पन्नः ಯಥಾ ಪರಃ ಜೀವಾತ್ಮಭಿಃ ಉತ್ಪನ್ನಃ. तथा परः जीवात्मभिः उत्पन्नः. ಈ ಧಾತು ಯಾವುದು, ಆ ಧಾತು ಯಾವುದು? ಉಕ್ತಃ ಅನ್ನೋದು ಯಾವ ಧಾತು? ಬುರುವಂತ. ಉದಿತಃ ಅನ್ನೋದು ಉತ್ಪನ್ನ ಅನ್ನೋದು ಇಂಗತ. ಧಾತು ಬೇರೆ. ಅದಕ್ಕೆ ಘಟಾಕಾಶ ರೂಪದಿಂದ ಆಕಾಶ ಹೇಗೆ ಹುಟ್ಕೊಂಡಿದೆ ಅಂತ, ಉಂಟಾಗಿದೆ ನೋಡಿ. ಇದು ಒಂದು ಸೇರು ಗಡಿಗೆ, ಇದು 3 ಸೇರು, ಇದು ಅರ್ಧ ಪಾವು, ಇದು 2 ಸೇರು, 2 ಪಾವು. ಘಟಾಕಾಶ ರೂಪದಿಂದ ಉಂಟಾಗ್ಬಿಡ್ತು ಅಂತ. ಉಂಟಾಗಿಲ್ಲ, ಘಟಾಕಾಶ ರೂಪದಿಂದ ಉಂಟಾಗಿದೆ ಅಂತ ಆಗಿದೆಯೋ ಆ ರೀತಿ ಜೀವಾತ್ಮ ರೂಪದಿಂದ ಉಂಟಾದವನಾಗಿದ್ದಾನೆ ಪರಮಾತ್ಮನು. ಅವನೇ ಜೀವರೂಪದಿಂದ ಅನೇನ ಜೀವೇನ ಪ್ರವಿಶ್ಯ ನಾಮರೂಪೇ ವ್ಯಾಕರಣಾನಿ. ಪರಮಾತ್ಮ ಚಂದಕ್ಕೆ ಹೇಳ್ಕೊಂಡ್ಬಿಟ್ಟಿದ್ದಾನೆ, ನಾನು ಇಲ್ಲಿಂದ ಹೊಕ್ಕಬಿಟ್ಟು ಒಳಗೆ ಹೋಗಿ ಜೀವರೂಪದ ಹೊಕ್ಕಬಿಟ್ಟು ನಾನು ಬಿಡುಗಡೆ ಮಾಡ್ತೀನಿ. ಜೀವಾತ್ಮನಾಂ ಪರಸ್ಮಾದಾತ್ಮನಃ ಉತ್ಪತ್ತಿಃ ಯಾ ಶ್ರೂಯತೆ ವೇದಾಂತೇಷು. जीवात्मनां परस्मादात्मनः उत्पत्तिः या श्रूयते वेदान्तेषु ಸಾ ಮಹಾಕಾಶಾತ್ सा महाकाशात् ಘಟಾಕಾಶೋತ್ಪತ್ತಿ ಸಮಾ घटाकाशोत्पत्तिसमा ನ ಪರಮಾರ್ಥತಃ ಇತ್ಯಭಿಪ್ರಾಯಃ. परमार्थतः इत्यभिप्रायः. ವೇದಾಂತಗಳಲ್ಲಿ ವೇದಾಂತೇಷು ಇತ್ಯುಕ್ತೆ ಉಪನಿಷತ್ಸು ಇತ್ಯರ್ಥಃ. ಕುತಃ ವೇದಾಂತಾಃ ಇತ್ಯುಚ್ಯಂತೆ? ಪ್ರಾಯೇಣ ವೇದಾನಾಂ ಅಂತಿಮೇ ಭಾಗೆ ವರ್ತಂತೆ ಉಪನಿಷದಃ ಇತ್ಯತಃ ಉಪನಿಷದಾಂ ವೇದಾಂತಾಃ ಇತ್ಯುಚ್ಯಂತೆ. ಬ್ರಾಹ್ಮಣ ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ತುದಿಯಿರುತ್ತೆ. ಇನ್ನೊಂದು ವೇದಾಂತ, ವೇದವನ್ನು ಅಂತ ಮಾಡೋದು, ಇಲ್ಲ ಮಾಡೋದು. ಅದ ವೇದ ಅಂತ ಎಲ್ಲ ತಿರುಳು, ಸಾರ, ಜಿಷ್ಟು ಯಾವುದು ಆತ್ಮಜ್ಞಾನ ತತ್ವಜ್ಞಾನ. ವೇದಾಂತಗಳಲ್ಲಿ ಜೀವಾತ್ಮರುಗಳಿಗೆ ಪರಮಾತ್ಮನಿಂದ ಉತ್ಪತ್ತಿಯನ್ನು ಎಲ್ಲಿ ಹೇಳುತ್ತೆ? ಯಥಾ ಅಗ್ನೇಃ ಕ್ಷುದ್ರಾಃ ವಿಸ್ಫುಲಿಂಗಾಃ ವಿಚ್ಚರಂತಿ ಏವೇವ ಅಸ್ಮಾದಾತ್ಮನಃ ಸರ್ವೇ ಲೋಕಾಃ ಸರ್ವೇ ದೇವಾಃ ಸರ್ವೇ ಪ್ರಾಣಾಃ ಸರ್ವೇ ಆತ್ಮಾನೋ ವಿಚ್ಚರಂತಿ. ತದೇತತ್ ಸತ್ಯಸ್ಯ ಸತ್ಯಂ ಪ್ರಾಣಾಃ ಆತ್ಮಾನಃ ವಿಚ್ಚರಂತಿ ಇದೆ. ಮುಂಡಕದಲ್ಲೂ ಯಥಾ ಸುದೀಪ್ತ ಪಾವಕಾದ್ ವಿಸ್ಫುಲಿಂಗಾಃ ಶಾಸ್ತ್ರಸ ಪ್ರಭವಂತೆ ಸ್ವರೂಪ ಜೀವ. ವೇದಾಂತಗಳಲ್ಲಿ ಜೀವಾತ್ಮರುಗಳ ಉತ್ಪತ್ತಿಯನ್ನ ಪರಮಾತ್ಮನಿಂದ ಜೀವಾತ್ಮಗಳ ಉತ್ಪತ್ತಿಯನ್ನ ವೇದಾಂತಗಳಲ್ಲಿ ಏನು ಕೇಳಿ ಬರ್ತಾ ಇದೆ, ಅದನ್ನು ಹೇಗೆ ಹೊಂದಿಸ್ಕೊಳ್ಬೇಕಪ್ಪ ಅಂತಂದ್ರೆ ಮಹಾಕಾಶದಿಂದ ಘಟಾಕಾಶೋತ್ಪತ್ತಿ ಆಗುವ ಹಾಗೆ ಉತ್ಪತ್ತಿ ಆಗುತ್ತೆ. ಅದಕ್ಕೆ ಸಮಾನವಾದದ್ದು. ಏನಾಯ್ತು? ನ ಪರಮಾರ್ಥದ ನಿಜವಾಗಿಲ್ಲ ಅಂದ್ರು. ಆಕಾಶ ಹುಟ್ಬಿಟ್ಟಿದೆ ಇಲ್ಲಿ ಈ ಹಾಲಾಗಿ. ನಾಳೆ ಗೋಡೆ ತೆಗೆದು ಹೋಗ್ಬಿಟ್ಟು ಆಕಾಶ ನಾಶ ಆಗತ್ತಾ? ಅಂದ್ರೆ ಸರ್ಕೊಳತ್ತ ಆ ಕಡೆಗೆ, ಆ ಕಡೆ ಜರ್ಕೊಂಡು ಬಂದಿದೆಯೋ, ಆ ಕಡೆ ಸರ್ಕೊಳತ್ತೋ, ಹಾಗೆ ಇದೆಯೋ ಈಗ ಬೌಂಡ್ ಇದಾಗಿದೆಯೋ, ಅದಕ್ಕೆ ಅವಸ್ಥೆ ಬಂದಿದೆಯೋ? ಗೋಡೆಯಿಂದ ನಾವು ಅಳತೆ ಹೇಳ್ತಿದೀವಿ, ವಸ್ತುತಃ ಆಕಾಶಕ್ಕೆ ಅಳತೆ ಇಲ್ಲ. ಆ ರೀತಿ ಜೀವನಿದಾನಲ್ಲ ಚೇತನಗಳಿಗೆ ಸಾಕ್ಷಾತ್ ಪರಮಾತ್ಮನೇ ಜೀವರೂಪದಿಂದ ಅಲ್ಲಿ ದ್ರಷ್ಟು ಶ್ರೋತು ಮಂತ್ರ ತೋರ್ಬಸ್ತಾ ಇದ್ದಾನೆ. ವಾಸ್ತವವಾಗಿ ಅವನು ಪರಮಾತ್ಮನಿಂದ ಬೇರೆ ಅಲ್ಲ ಎಂಬುದಾಗಿ ಅಭಿಪ್ರಾಯ. ಸಾಕು, ನಿಲ್ಲಿಸೋಣ. 9 ಗಂಟೆ ಆಯ್ತು. ಅದ್ಭುತವಾಗಿದೆ ಈ ಮಾಂಡೂಕ್ಯ ಭಾಷ್ಯ. ಸರಿಯಾಗಿ ಸಮಾಧಾನ ಲಕ್ಷ್ಯ ಬಿಟ್ಟು ಕೇಳಿ ಅನುಸಂಧಾನ ಮನನ ಮಾಡಿದ್ರೆ ಕೇಳ್ತಾ ಮುಕ್ತ ಆಗ್ಬಿಡ್ತೀವಿ. ಅದ್ರಲ್ಲಿ ಅನುಮಾನವೇ ಇಲ್ಲ. ಅದು ಕೇಳ್ತಾ ಹೋಗಿ ನಿಲ್ಲಿಸ್ಬಿಡ್ತಾರೆ. ಗೋಡುಪಾದ ನಮ್ಮನ್ನು ಕರ್ಕೊಂಡೋಗಿ ಆ ಕತ್ತು ಉಳುಕಿದವರಿಗೆ ಅದೇನು ಮಾಡ್ತಾರಂತೆ, ಲಟಿಕೆ ತೆಗಿಬೇಕು. ಆ ಲಟಿಕೆ ತೆಗಿಬೇಕಾದ್ರೆ ಅವ್ರು ಬಿಗಿ ಹಿಡ್ಕೊಂಡ್ಬಿಟ್ಟಿರ್ತಾರೆ, ಆಗಲ್ಲ ಅಂತ. ಅವ್ರು ಲಟಿಕೆ ತೆಗಿಬೇಕು, ಸ್ವಲ್ಪ ಲೂಸ್ ಬಿಡಬೇಕು. ಲೂಸ್ ಬಿಡದೆ ಹೋದ್ರೆ ಅವ್ರು ಲಟಿಕೆ ತೆಗಿಯಕ್ಕಾಗಲ್ಲ. ಅವ್ರು ಏನು ಮಾಡ್ತಾರೆ, ನಮ್ಮನ್ನು ಕೂರಿಸ್ಕೊಳ್ತಾರೆ, ಎಣ್ಣೆ ಹಚ್ತಾರೆ. ಏನು ಯೋಚನೆ ಮಾಡಬೇಡ, ಗಾಬರಿ ಇಟ್ಕೋಬೇಡ, ಏನು ಮಾಡಲ್ಲ ನಿಮಗೆ, ಏನು ಯೋಚನೆ ಬೇಡ ಅಂತ ಹೇಳಿದೆ. ಅವ್ರ ಮಾತನ್ನ ನಂಬ್ಕೊಂಡ್ಬಿಟ್ಟು ಎಣ್ಣೆ ಹಚ್ಚಿ 5 ನಿಮಿಷ ಎಣ್ಣೆ ಹಚ್ಚ ಕತೆ ಕೇಳ್ತಾರೆ. ಯಾವತ್ತಿನ ಉಳುಕ್ತೋ, ಏನಾಯ್ತೋ, ಏನಾಗ್ತದೆ, ಹೇಗಾಗುತ್ತೆ, ರಾತ್ರಿ ಹೆಂಗಾಗುತ್ತೆ ಇಲ್ಲ ಕತೆ ಕೇಳ್ಬಿಟ್ಟು ನಮ್ಮ ಮನಸ್ಸನ್ನು ಡೈವರ್ಟ್ ಮಾಡ್ತಾರೆ. ಡೈವರ್ಟ್ ಮಾಡ್ಬಿಟ್ಟು ನಾವು ಯಾವಾಗಲೂ ಲೂಸ್ ಮಾಡ್ತೀವಿ ಅವ್ರಿಗೆ ಗೊತ್ತಾಗಲ್ಲ, ನಾಟಕಗಳಿಗೆ ಅಂದ್ಬಿಡ್ತಾರೆ. ಅವ್ ಅಂದ್ಬಿಡ್ತು ಅಂದ್ರೆ ಸತ್ಯ ಕಿಚ್ಕೋತಾನೆ. ಆದ್ರೆ ಮರುಕ್ಷಣಕ್ಕೆ ರಿಲೀಫ್ ಆಗ್ಬಿಡುತ್ತೆ. ಲಟ್ಕೆ ಬಂದ್ಬಿಡ್ತು ಅಂದ್ರೆ ಅಯ್ಯೋ ಸರಿ ಆಯ್ತು ಅಂತಾರೆ. ಹಂಗೆ ನಮ್ಮನ್ನ ಮೆಲ್ಲ ಕರ್ಕೊಂಡು ಒದ್ದು ಬಿಡ್ತಾರೆ. ಒದ್ದಿದಾಗ ನಮ್ಗೆ ಅಯ್ಯಪ್ಪ ಬೆಚ್ಚದಂಗ ಆಗುತ್ತೆ. ಆಮೇಲೆ ಹಬ್ಬ ಎಂಥ ಸ್ವಲ್ಪ ಒದ್ದು ಬಿಟ್ರು ನಮ್ಮನ್ನ, ಬ್ರಹ್ಮ ಮಾಡ್ಬಿಟ್ರು ಕಣ್ರಿ ನಮ್ಮನ್ನ. ಪಾಪಿಯೇನ ಪರಮಾತ್ಮನಾಗಿ ಮಾಡ್ಬಿಟ್ಟ.
ಪರಮಾರೂಢನಾಗಿ ಮಾಡಿಬಿಟ್ರು ಶಂಕರಾಚಾರ್ಯರನ್ನು ಹಾಡಿದ್ರೆ ಹಾಗೆ ತಗೊಂಡೋಗಿ ನಮ್ಮನ್ನು ಪರಮಾತ್ಮ ಸ್ಥಾನ ಏರಿಬಿಡಿಸ್ಬಿಡ್ತಾರೆ. ಸ್ವಲ್ಪ ನಾವು ಅದಕ್ಕೆ ನಾವು ಅಡ್ಜಸ್ಟ್ ಆಗ್ಬೇಕು. ಅವ್ರು ರೆಡಿಯಾಗಿದ್ದಾರೆ, ನಾವೇ ಈ ಲಟಿಕೆ ತೆಗೆಸ್ಕೊಳ್ಳೋರು ಹೇಗೆ ಒದ್ದಾಡ್ತಾರೋ ಹಾಗೆ ನಾವು ಒಳ್ಳೆ ಹೋಗಲ್ಲ ಅಂತ ಹಠ ಮಾಡ್ತಾ ಇದ್ದೀವಿ. ಪ್ರಶ್ನೆ ಇದೆಯಾ? ಎಲ್ಲೋ ಇಲ್ಲ, ಕೊಡೋ ಸಾರ್, ಬುಗ್ಗ ಬರ್ತಿಲ್ಲ. ನಂಗೆ ಅದು ಆಕಾಶದ್ದು ಪರಮಾತ್ಮದು ಡಿಫ್ರೆನ್ಸ್ ಹೇಳಿದ್ರಲ್ಲ, ಸರಿಯಾಗಿ ಅರ್ಥ ಆಗ್ಲಿಲ್ಲ. ಆಕಾಶ ನಿರವಯವ ಸೂಕ್ಷ್ಮ ವ್ಯಾಪಕ ಅನ್ನೋ ಅಂಶದಲ್ಲಿ ಈಕ್ವಲ್ಲು. ಅದು ಆಕಾಶ ಅಚೇತನ, ಆಕಾಶ ಬಾಹ್ಯ ಹೊರಗಡೆ ಇದೆ ನಮಗಿಂತ. ಆಕಾಶ ಮತ್ತೆ ದೃಶ್ಯ ಅರಿವಿಗೆ ಗೋಚರವಾಗುತ್ತೆ. ಆಬ್ಜೆಕ್ಟ್ ಆಗಿದೆ, ಹೊರಗಡೆ ಇದೆ, ಅಚೇತನವಾಗಿದೆ. ಹುಟ್ಟಿದೆ, ಶಾಸ್ತ್ರ ಹುಟ್ಟಿದೆ ಅಂತ. ಅದ ನಮ್ಮ ಸ್ವರೂಪ ಚೇತನ, ಒಳಗಿದೆ, ಮತ್ತೆ ಪ್ರಿಯವಾಗಿದೆ, ಅತ್ಯಂತ ಪ್ರಿಯತ. ಆಕಾಶ ಬಾಹ್ಯ, ಇದು ವ್ಯತ್ಯಾಸ. ಸಾಮ್ಯತೆ ಏನೋ? ಸಾಮ್ಯತೆ ಗೊತ್ತಾಯ್ತಾ? ಸಾಮ್ಯತೆ ಏನೋ? ಸಾಮ್ಯತೆ ಹೇಳಿ. 3 ಸಾಮ್ಯತೆ, 3 ವೈಷಮ್ಯತೆ. ಸಾಮ್ಯತೆ 3 ಎಲ್ಲ ಕಡೆ ಇದೆ ಅಂತ ಹೇಳಿದ್ರಿ. ಒಂದು ಆಕಾಶನ ಎಲ್ಲ ಕಡೆ ಇದೆ, ಸರ್ವಗತ ಸಾಮ್ಯತೆ ಒಂದಾಯ್ತು. ಎರಡನೇದು ಸ್ಪೇರ್ ಪಾರ್ಟ್ಸ್ ಇಲ್ಲ, ಕರೆಕ್ಟ್. ಸೆಕೆಂಡ್. ಮೂರನೇದು ಯಾವುದು? ಸೂಕ್ಷ್ಮ, ಇಂದ್ರಿಯ ಗೋಚರವಾಗಲ್ಲ, ಕಣ್ಣು ಕಾಣಲ್ಲ. ಇದು 3 ಬ್ರಹ್ಮಕ್ಕೂ ಅದಕ್ಕೂ ಈಕ್ವಲ್. ಇನ್ 3 ಇದೆಯಲ್ಲ, ಚೇತನತ್ವ, ಪ್ರಿಯತ್ವ, ಅಂತಸ್ಥತ್ವ, ಅದು ವ್ಯತ್ಯಾಸ. ಹೋಗೋಣ ಮುಂದಕ್ಕೆ. ಓಂ ಶನ್ನೋ ಮಿತ್ರಶ್ಚಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುಕ್ರಮಃ ನಮೋ ಬ್ರಹ್ಮಣೇ.